ನಿಮಿಷಾ ಪ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಡಿಬೇಟ್ ಇದು. ಯೆಮೆನ್ನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರೋದು ನಿಮಿಷಾ ಪ್ರಿಯ. ಈ ನಿಮಿಷಾ ಪ್ರಿಯ ಮರಣದಂಡನೆ ವಿಚಾರದಲ್ಲಿ ಭಾರತ ಸರ್ಕಾರದ ನಿಲುವು, ನಮಗೂ ಅವ್ರಿಗೂ ರಾಜತಾಂತ್ರಿಕ ಸಂಬಂಧ ಇಲ್ಲ ಎನ್ನುವ ಹಂತದ ಚರ್ಚೆ ನಡೀತು. ಸುಪ್ರೀಂ ಕೋರ್ಟ್ನ ಮುಂದೆ ಕೂಡ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟ್ನ ಮುಂದೆ ಕೂಡ ವಿಚಾರ ಬಂತು. ಅಲ್ಲಿಯೂ ಕೂಡ ಅಟಾರ್ನಿ ಜನರಲ್ ಅವರು ಇದೇ ವಿಷಯ ಪ್ರಸ್ತಾಪವನ್ನು ಮಾಡಿದ್ರು. ರಾಜತಾಂತ್ರಿಕ ಸಂಬಂಧಗಳಿಲ್ಲ ಅಂದಮೇಲೆ ಬಹಳ ನೋವಿನ ಸಂಗತಿ ಇದು, ತುಂಬ ದುಃಖದ ಸಂಗತಿ. ಅವರಿಗೆ ಮರಣದಂಡನೆ ಆಗ್ತಾ ಇರತಕ್ಕಂಥ ಒಂದು ವಿಚಾರ ಇದೆಯಲ್ಲ, ದುರದೃಷ್ಟಕರ ಒಂದು ಬೆಳವಣಿಗೆ ಇದು ಅಂತ ಮಾತುಕತೆ ಆಯಿತು. ಆ ಒಂದು ಮಾತುಕತೆ ಹಂತದಲ್ಲಿಯೇ ಅದು ಇದ್ದಿದ್ರೆ ನಾಳೆಗೆ ಮರಣದಂಡನೆ ಆಗಿಬಿಡ್ತಾ ಇತ್ತು. ಯಾರಿಗೆ? ನಿಮಿಷಾ ಪ್ರಿಯಾಗೆ. ಕಾರಣ ನೋಡಿ, ನಾಳೆಗೆ ಯೆಮೆನ್ನಲ್ಲಿ ಮರಣದಂಡನೆ, 16ನೇ ತಾರೀಕಿಗೆ ಮರಣದಂಡನೆ ಇದೆ. 18ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ವಿಚಾರಣೆ ಮುಂದೂಡಿಕೆ ಆಯಿತು. ಕೇರಳದ ಈ ನಿಮಿಷಾ ಪ್ರಿಯ ಫ್ಯಾಮಿಲಿಗಿದೆಯಲ್ಲ, ಏನು ಆಪ್ಷನ್ ಇಲ್ಲ. ಆಪ್ಷನ್ ಏನು? ಯೆಮೆನ್ನಲ್ಲಿರ್ತಕ್ಕಂಥ ಮುಸ್ಲಿಂ ಧಾರ್ಮಿಕ ಮುಖಂಡರು, ಗುರುಗಳು, ಅವರೊಂದಿಗೆ ಕೇರಳ ಭಾಗದ ಗುರುಗಳು ಅಥವಾ ಭಾರತದ ಮುಸ್ಲಿಂ ಮುಖಂಡರುಗಳು ಕೂತ್ಕೊಂಡು ಮಾತಾಡೋದು ಬಿಟ್ಬಿಟ್ರೆ ಇನ್ಯಾವುದೇ ಆಪ್ಷನ್ ಆ ಫ್ಯಾಮಿಲಿ ಮುಂದೆ ಇರಲಿಲ್ಲ. ಈ ಫ್ಯಾಮಿಲಿ ಮುಂದೆ ಇರದೇ ಇದ್ದಾಗ ಇವರು ಕಾಂಟ್ಯಾಕ್ಟ್ ಮಾಡಿದ್ದು ಅವರನ್ನೇ. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಗಿದೆ, ಈ ನಿಮಿಷಾ ಪ್ರಿಯ ಅವರ ಒಂದು ಮರಣದಂಡನೆ ಫಿಕ್ಸ್ ಆಗಿತ್ತಲ್ಲ 16ನೇ ತಾರೀಕಿಗೆ, ಅದು ಮುಂದಕ್ಕೆ ಹೋಯಿತು. ಕಾಂತಪುರಂ ಅಬೂಬಕರ್ ಮಾತನ್ನ ಯೆಮೆನ್ ಸರ್ಕಾರ ಆಲಿಸಿದೆ ಅಂತ ಹೇಳಿದಾಗ ಇಲ್ಲೇನೋ ಮಹತ್ವ ಇದೆ ಅಂತ ಅರ್ಥ ಆಯಿತು. ಸೂಫಿ ಸುನ್ನಿ ಲೀಡರ್ಗಳ ಮಾತಿಗೆ ಅಲ್ಲಿ ಮನ್ನಣೆ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ನಿಮಿಷಾ ಪ್ರಿಯ ಮರಣದಂಡನೆಯನ್ನೇ ಗೆದ್ದು ಬರ್ತಾಳ? ಬ್ಲಡ್ ಮನಿಗೆ ಕುಟುಂಬ ರೆಡಿ ಇದೆ. ಬ್ಲಡ್ ಮನಿಯನ್ನು ಒಪ್ಕೊಳ್ಬೇಕು ಅಂತೇಳಿ ಇದೀಗ ಕುಟುಂಬ ಅಂತೂ ರೆಡಿ ಇದೆ. ಆಯ್ತಪ್ಪ, ಒಂದು 8 ಕೋಟಿ ಕೊಡ್ಬೇಕಾ, 8.5 ಕೋಟಿ ಕೊಡ್ಬೇಕಾ, ವಿ ಆರ್ ರೆಡಿ. ಕೇಸ್ ಏನು ಅಂದರೆ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ. ಕೇರಳದ ಪಾಲಕ್ಕಾಡ್ನ ನಿವಾಸಿ ನಿಮಿಷಾ ಪ್ರಿಯ 2011ರಲ್ಲಿ ಯೆಮೆನ್ಗೆ ಕುಟುಂಬ ಜೊತೆ ಶಿಫ್ಟ್ ಆಗಿದ್ದು. 2014ರಲ್ಲಿ ನರ್ಸ್ ಕೆಲಸ ಗೊತ್ತಿತ್ತಲ್ಲ, ಒಂದು ಕ್ಲಿನಿಕನ್ನೇ ತೆರೆಯೋಣ ಅಂತ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮೇಲೆ ಒಂದು ಕ್ಲಿನಿಕನ್ನು ಓಪನ್ ಮಾಡಿರ್ತಾಳೆ. ಪಾಲುದಾರ ಯಾರು ಅಂದರೆ ತಲಾಲ್ ಅಬ್ದೋ ಮಹದಿ ಅಂತ. ಈ ಮನುಷ್ಯ ದುಡ್ಡು ಹಾಕಿದ್ದ, ಚೆನ್ನಾಗಿ ನಡೀತಾ ಇತ್ತು ಕ್ಲಿನಿಕ್ಕು, ಲಾಭಾಂಶದ ವಿಚಾರಗಳು ಬಂತು, ಕಿರುಕುಳ ಜಾಸ್ತಿ ಆಯಿತು. ನಿಮಿಷ ಕಂಪ್ಲೇಂಟ್ ಮಾಡ್ತಾರೆ 2006ನಲ್ಲಿ. ಇದೇ ಮಹದಿ ಆ ಒಂದು ಕಿರುಕುಳದ ಆಧಾರದ ಮೇರೆಗೆ ಇವನ್ನ ಅರೆಸ್ಟು ಮಾಡ್ತಾರೆ, ಶಿಕ್ಷೆನೂ ಆಗುತ್ತೆ. ಶಿಕ್ಷೆ ತಗೊಂಡು ಮುಂದೋನೇನು ಮಾಡ್ತಾನೆ, ನಿಮಿಷಾ ಪ್ರಿಯಾಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಪಾಸ್ಪೋರ್ಟನ್ನು ವಶದಲ್ಲಿ ಇಟ್ಕೊಂಡಿರ್ತಾನೆ. ಇದನ್ನು ನೋಡಿ ಸಾಕಾದಂತಹ ಈ ನಿಮಿಷಾ ಪ್ರಿಯ ನಿದ್ರೆ ಬರುವಂಥ ಇಂಜೆಕ್ಷನನ್ನು ಚುಚ್ಚಿಬಿಟ್ಟಿರ್ತಾಳೆ ಮಹದಿಗೆ. ಈ ಚುಚ್ಚಿದ ಮೇಲೆ ಏನಾಗ್ತಾನೆ, ಅದು ಓವರ್ ಡೋಸ್ ಆಗಿ ಮಹದಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಅವನ ಬಾಡಿಯನ್ನು ಪೀಸ್ ಮಾಡಿ ಯಾವುದೋ ಒಂದಷ್ಟು ನೀರಿನ ಡ್ರಮ್ಗಳಿಗೆ ತುಂಬಿಡ್ತಾಳೆ ಅಥವಾ ನೀರಿಗೆ ಎಸ್ಬಿಡ್ತಾಳೆ. ಇದಾದ ಮೇಲೆ ಹೇಗಾದ್ರೂ ಮಾಡಿ ಆ ದಾಖಲೆ ತಗೊಂಡು ನಾನು ಊರಿಗೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾಳೆ. ಆದರೆ ಸಿಕ್ಕಾಕೋತಾಳೆ. ಅಷ್ಟರಲ್ಲಿ 2018ರಲ್ಲಿ ಕೊಲೆ ಆರೋಪ ಸಾಬೀತಾಗುತ್ತೆ, ಶಿಕ್ಷೆ ಪ್ರಕಟ ಆಗುತ್ತೆ. 2020ಯಲ್ಲಿ ಮರಣದಂಡನೆ ವಿಧಿಸುತ್ತೆ ಕೋರ್ಟ್. ಶಿಕ್ಷೆ ಮುಂದಕ್ಕೆ ಹೋಗಿದ್ದು ಹೇಗೆ ಅಂದರೆ, ಆತನ ಕುಟುಂಬ ಇದೆಲ್ಲ ನಡೀತು, ಚರ್ಚೆಗಳಾಗ್ತಾ ಇತ್ತು, ಇಲ್ಲ ಒಂದು ಮಾಫಿ ಮಾಡಬೇಕು ಅಥವಾ ಒಂದು ಶಿಕ್ಷೆ ಕಡಿಮೆ ಮಾಡಬೇಕು, ಮರಣದಂಡನೆ ಕೊಡಬಾರ್ದು ಅಂತ. ನಮ್ಮಲ್ಲಿ ನೋಡಿ, ಆ ರಿಂಗ್ ರೋಡ್ ಶುಭ ಅವಳು ಸ್ವಲ್ಪ ಈ ಹುಡುಗಿ ಥರ ಕಾಣುವಂತಹ ನರಹಂತಕಿ. ಅವಳು ಹುಡುಗಿ ಥರನೇ ಕಾಣ್ತಾಳೆ, ನರಹಂತಕಿ. ಈ ನರಹಂತಕಿ ಗಿರೀಶ್ ಎನ್ನುವ ಎಂಗೇಜ್ಮೆಂಟ್ ಆಗಿದ್ದಂಥ ಹುಡುಗನನ್ನು ಕೊಲ್ಲಿಸಿದ್ರು ಕೂಡ ಈಗಲೂ ಕ್ಷಮಾದಾನಕ್ಕೊಂದು ಅವಕಾಶ ಅವಳಿಗಿದೆ. ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದ್ರು ಅಷ್ಟೇ ಅವಳಿಗೆ. ಕ್ಷಮಾದಾನ ಕೊಟ್ಟರೆ ಕೊಡಬಹುದು. ಬಟ್ ಅಲ್ಲಿ ನನ್ನ ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದಾನೆ, ಆಚೆ ಹೋಗಬೇಕು ಅಂತ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದು ಓವರ್ ಡೋಸಾಗಿ ಸತ್ತೋದ ಅವನು. ಸರಿನಾ ಸಾಯಿಸಿದ್ದು? ಆಮೇಲೆ ಬಾಡಿ ಪೀಸ್ ಮಾಡಿ ಸರಿನಾ? ನೋ, ಇಲ್ಲ. ಅದ್ರ ಬಗ್ಗೆ ಅಡ್ವೊಕೇಟ್ ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಕಾರಣ ಒಂದೊಂದು ಹೆಣ್ಣು ಮಗಳು, ಒಂದು ಫ್ಯಾಮಿಲಿ ಇದೆ, ಒಂದು ಕ್ಷಮಾದಾನ ಸಿಗಬಹುದೇನೋ ಅಂತ ಬಂದಾಗ ಸರ್ಕಾರದ ಮಟ್ಟದಲ್ಲಿ ರಾಜತಾಂತ್ರಿಕ ಸಂಪರ್ಕಗಳು ನಮಗೂ ಅವ್ರಿಗೂ ಇಲ್ಲ. ಒಂದು ಅಸಹಾಯಕತೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನ್ವೆ ಆಯಿತು. ಇದೀಗ ಈ ಒಂದು ವಿಚಾರದಲ್ಲಿ ಈ ಮುಸ್ಲಿಂ ಧರ್ಮಗುರುಗಳು ಎಂಟ್ರಿ ಆಗಿದ್ದಾರೆ. ಯೆಮೆನ್ನ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಮೃತ ಅಬ್ದೋ ಮಹದಿ ಕುಟುಂಬದ ಜೊತೆಯಲ್ಲಿ ಹಬೀಬ್ ಮಾತಾಡಿದ್ದಾರೆ. ಮಾತುಕತೆ ಹಂತದಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷೆ ತಡೆ ಹಿಡಿಯುವಂತೆ ಮನವಿ ಮಾಡಲಾಗಿದೆ. ಹಾಗಾಗಿ 16ನೇ ತಾರೀಕಿದ್ದಂಥ ಈ ಒಂದು ಶಿಕ್ಷೆ ಪೋಸ್ಟ್ಪೋನ್ ಆಗಿದೆ, ಶಿಕ್ಷೆ ರದ್ದಾಗಿಲ್ಲ. ಯೆಮೆನ್ ಸರ್ಕಾರ ಮತ್ತು ಕೋರ್ಟ್ನ ಮಂಡಳಿಗೆ ಹಬೀಬ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. 10 ಗಂಟೆಗೆ ಮೃತ ಅಬ್ದೋ ಕುಟುಂಬದ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದರು. ಹಾಗಾದರೆ ಈ ಒಂದು ವಿಚಾರದಲ್ಲಿ ಈಗ ನಾವು ಒಂದು ಬೇರೆ ಒಂದು ದೇಶದ ಜೊತೆಲಿ ಈ ಥರ ನಮ್ಮ ನಾಗರಿಕರಿಗೆ ತೊಂದರೆ ಆದಾಗ ಏನು ಮಾಡಬಹುದು ಒಂದು ದೇಶ? ತೀರಾ ನಾವು ಧರ್ಮಗುರುಗಳ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋ ಮಟ್ಟದಲ್ಲಿ ಆಗ್ತಾ ಇದೆಯಾ, ಅಥವಾ ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ವಾ? ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾರೆ ನೋಡೋಣ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇದೀಗ
ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ರಘು ದೊಡ್ಡೇರಿ. ನಮಸ್ಕಾರ. ವೆಂಕಟೇಶ್ ದೊಡ್ಡೇರಿ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ವೆಂಕಟೇಶ್ ದೊಡ್ಡೇರಿ ಅವರೇ. ನಮಸ್ಕಾರ. ಡಾಕ್ಟರ್ MSM ಝೈನಿ ಕಾಮಲ್ ಇದ್ದಾರೆ, ಧರ್ಮಗುರುಗಳು ನಮಗೆ ಸಂಪರ್ಕದಲ್ಲಿದ್ದಾರೆ. ಝೈನಿ ಕಾಮಲ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಧನ್ಯವಾದಗಳು. ಓಕೆ, ಇದೀಗ ನಾನು ಫಸ್ಟ್ ಕೇಳೋದು, ಈಗ ವೆಂಕಟೇಶ್ ದೊಡ್ಡೇರಿ ಅವರೇ, ಒಂದೊಂದು ಅಸಹಾಯಕತೆ ವ್ಯಕ್ತವಾಗ್ಬಿಡ್ತಾ ಭಾರತದ ಕಡೆಯಿಂದ ನಿಮಿಷಾ ಪ್ರಿಯಾ ಕೇಸಲ್ಲಿ. ಅಂದರೆ ನಾವು ನಿಮಿಷಾ ಪ್ರಿಯಾ ಮಾಡಿದ ಸರಿ, ಕೊಲೆ ಅದ್ಭುತ ವರ್ಕು, ನಾವು ಯಾರೂ ಅದರ ಬಗ್ಗೆ ಇಲ್ಲ. ಒಂದು ಹೆಣ್ಣುಮಗಳಾಗಿ ಆ ಹುಡುಗಿಯನ್ನು ನೋಡಿ ಸಾಧ್ಯವಿರಬಹುದಾದ ಪ್ರಯತ್ನಗಳನ್ನು ನಾವು ಕಂಪ್ಲೀಟಾಗಿ ಮಾಡಿದ್ವಾ ಅಂತ. ಭಾರತ ಸರ್ಕಾರ, ಮೋದಿಜಿಯವರ ನೇತೃತ್ವದ ಸರ್ಕಾರ ಯಾವುದೇ ಭಾರತೀಯನ ಸುರಕ್ಷತೆಗೆ ಸದಾ ಸಿದ್ಧ ಇರತಕ್ಕಂಥದ್ದು ತಮಗೆ ಗೊತ್ತಿದೆ. ಈ ನಿಮ್ಮ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಸಂಬಂಧ ಆದಂಥ ಸಂದರ್ಭದಲ್ಲಿ ಸುಮಾರು 25,000 ವಿದ್ಯಾರ್ಥಿಗಳು ಭಾರತದ ಇದಕ್ಕೆ 2 ದಿವಸ ಯುದ್ಧವನ್ನು ನಿಲ್ಲಿಸಿ ಭಾರತಕ್ಕೆ ಬಂದಂಥದ್ದು. ಅದರ ಹಿಂದೆಯೇ ಪಾಕಿಸ್ತಾನದ ಮಕ್ಕಳು ಕೂಡ ಭಾರತದ ಫ್ಲಾಗನ್ನು ಹಿಡ್ಕೊಂಡು ಭಾರತಕ್ಕೆ ಬಂದಂಥದ್ದು. ಅಫ್ಘಾನಿಸ್ತಾನ ವಾರದಂಥ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮತ್ತು ಅಲ್ಲಿದ್ದಂಥ ಸಿಖ್ಖರನ್ನ ಕರ್ಕೊಂಡು ಬಂದಿದ್ದು. ಸಿರಿಯಾ ವಾರದಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದಿದ್ದು. ಇರಾನ್ ಇರಾಕ್ ಮೊನ್ನೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನ 18 ಜನ ನಮ್ಮ ಕಾಂಗ್ರೆಸ್ಸಿನ ವಕ್ತಾರದ ನಟರಾಜ್ ಗೌಡರು ಸೇರ್ಕೊಂಡು ಇರಾಕಲ್ಲಿ ಸುಮಾರು ದಿನ ಅಲ್ಲಿದ್ದಂಥದ್ದು, ಇಸ್ರೇಲ್ನಲ್ಲಿದ್ದಂಥದ್ದು, ಅವರು ಕೂಡ ಬಂದಂಥದ್ದು. ಹಾಗಾಗಿ ಇವೆಲ್ಲ ಉದಾಹರಣೆಗಳನ್ನು ನೋಡಿದರೆ ಭಾರತ ಸರ್ಕಾರ ಯಾವುದೇ ಒಬ್ಬ ಪ್ರಜೆಯನ್ನ ಬಿಡಲಿಕ್ಕೆ ತಯಾರಿಲ್ಲ. ಮತ್ತೆ ಅದು ಸರ್ವಸಿದ್ಧವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕರ್ಸ್ಕೊಂಡು ಬರ್ಲಿಕ್ಕೆ ಹೇಳಿಕೆ ಅಂತ ಅದು ನಿದರ್ಶನಗಳಿದೆ. ಅದನ್ನು ಮಾನ್ಯ ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ನಾವು ಕೆಲವು ಸರಿ ಮೋದಿಜಿಯವರು ನಿನ್ನೆ ಬೆಳವಣಿಗೆ ಮೇಲೆ ಇದೊಂದು ಮಾತು ಕೇಳಿದೆ. ಅಟಾರ್ನಿ ಜನರಲ್ ಅವರು ಹೇಳ್ತಾ ಇದ್ರು, ರಾಜತಾಂತ್ರಿಕ ಸಂಬಂಧ ನಮಗೂ MNಗೂ ಇಲ್ಲ. ಇದೊಂಥರ ದುಃಖದ ವಿಚಾರ. ಅಂದ್ರೆ ಈ ಸಂತಾಪದಲ್ಲಿ ಕಳೆದು ಹೋಯ್ತಾ ಇಡೀ ಮಾತುಕತೆಗಳು, ಸಂತಾಪ, ದುಃಖ, ದುರದೃಷ್ಟಕರ ಘಟನೆ ಅಂತ ಹೇಳಿ. ಈ ಸಾನಾ ಅಂತ ಏನಿದೆ ಯೆಮನ್ನ ರಾಜಧಾನಿ, ಅಲ್ಲಿ ಏನು ನಿಮಿಷಾ ಅವರಿದ್ದಾರೆ, ಅಲ್ಲಿ ಇವತ್ತು ಅಲ್ಲಿ ಆಳ್ತಿರ್ತಕ್ಕಂಥದ್ದು ಹೌತಿ ಅಂತಕ್ಕಂಥ ಒಂದು ಬಂಡುಕೋರರು ಅಂತ. ಅಲ್ಲಿ ಯೆಮೆನ್ನಲ್ಲಿ ಒಂದು 6 ಈ ಥರ ಬಂಡುಕೋರರು ಅಲ್ಲಿ ಆಡಳಿತವನ್ನು ಮಾಡತಕ್ಕಂಥದ್ದು. ರಾಜಕೀಯ ಕಾರಣಗಳಿಗೋಸ್ಕರ ಇದುವರೆಗೆ ತಮ್ಗೆ ಗೊತ್ತಿರೋಂಗೆ ನಮಗೆ ರಾಜಕೀಯ ತಾಂತ್ರಿಕ ಏನು ರಾಜ್ಯತಾಂತ್ರಿಕ ಸಂಬಂಧಗಳಿಲ್ಲ. ಅಲ್ಲಿ ನಮ್ದು ಅಂಬಾಸಿಡರ್ ಆಫೀಸ್ ಕೂಡ, ರಾಯಭಾರಿ ಕಚೇರಿ ಕೂಡ ಇಲ್ಲ, ಅಲ್ಲಿ ಇಲ್ಲ. ಆದ್ರೆ ಇವತ್ತು ಏನು ಹೌತಿ ಬಂಡುಕೋರಿದ್ದಾರೆ ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನೈಸ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೇನಾಗುತ್ತೆ, ಯಾವಾಗ ಅವ್ರನ್ನ ರೆಕಗ್ನೈಸ್ ಮಾಡಿಲ್ವೋ ಆ ಒಂದು ಬಂಡುಕೋರರ ಜೊತೆ ನಮ್ಮ ರಾಷ್ಟ್ರ ಮಾತಾಡುವಂಥದ್ದು ತಪ್ಪಾಗ್ತದೆ. ಆದ್ರೆ ನಮ್ಮ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಫೈಲ್ ಮಾಡಿರ್ತಕ್ಕಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಸ್ಯಾಮ್ಯುಯಲ್ ಭಾಸ್ಕರನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತೆ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ತಾವು ಎಲ್ಲ ರೀತಿಯ ಸರ್ಕಾರವನ್ನ ಭಾರತ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಹಾಗಂತ ನಾವು ಪ್ರಯತ್ನಗಳನ್ನು ನಿಲ್ಲಿಸಿಲ್ಲ. ನಾವು ಕೂಡ ಅವರಿಗೆ ಅಡ್ವೊಕೇಟ್ಗೆ ಅಲ್ಲಿ ಅಡ್ವೊಕೇಟ್ಗೆ ಸಹಾಯ ಮಾಡಬೇಕು ಮಾಡಿದ್ದೇವೆ. ಅಲ್ಲಿರ್ತಕ್ಕಂಥ ಶೇಖ್ ಪ್ರಮುಖರನ್ನೊಬ್ಬರನ್ನ ಪ್ರಯತ್ನ ಮಾಡಿದ್ದೇವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಬೇಕು ಮಾಡಿದ್ದೇವೆ. ಮತ್ತೆ ಎಲ್ಲ ಪ್ರಯತ್ನಗಳು ನಾವು ಮಾಡಿದ್ದೇವೆ. ಅದನ್ನ ಇದು ನಾವು ನಿಮ್ಮ ಟಿವಿ ಮುಂದೆ ಹೇಳುವಂಥದ್ದಲ್ಲ, ಅದನ್ನ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಮೂಲಕ ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳಿರುವಂತದ್ದು. ಹಾಗಾಗಿ ಮತ್ತೆ ಅದು ಕ್ಲೋಸ್ ಆಗಿಲ್ಲ. ಅದು ನಮ್ಮ ರಾಜತಾಂತ್ರಿಕ ಇದನ್ನ ನಮ್ಮ ಎಲ್ಲಾ ಎಫರ್ಟ್ಸ್ ನ ಮಾಡಿದ್ದ ಫಲವಾಗಿ ಹಾಕಿದ ಒಂದು ದಿನ ಮುಂದೆ ಹೋಗಿದೆ. 18ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಮುಂದೆ ಹೋಗಿದೆ. ನಾನು ಇಡೀ ಇಷ್ಟು ವಿಚಾರ ಹೇಗೆ ಮಾತಾಡಿದೆ ನಾನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆದಂಥ ಬೆಳವಣಿಗೆ ಮೇಲೆ ಮಾತ್ರ ನಾನು ವೆಂಕಟೇಶ್ ಅವರಿಗೆ ನಾನು ಕ್ವಶನ್ ಕೇಳಿತ್ತು. ಒಂದು ಅಸಹಾಯಕತೆ ಕಾಣಿಸ್ತಾ ಇತ್ತು, ರಾಜತಾಂತ್ರಿಕ ಸಂಬಂಧ ಇಲ್ಲ ಅನ್ನೋ ಮಾತು ಬಂತು, ದುಃಖ ವ್ಯಕ್ತವಾಯಿತು. ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳ ಕಡೆಯಿಂದ ದುಃಖ ಕೂಡ ವ್ಯಕ್ತವಾಯಿತು. ಆಗಬಾರ್ದಾಗಿತ್ತು ಇದೊಂದು ಬೆಳವಣಿಗೆ ಅಂತ ಹೇಳಿ. ಇದರಾಚೆಗೆ ಭಾರತ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ವಾ ಪ್ರಶ್ನೆ ಬಂತು. ಆಗೋದು ಬಿಡೋದು, ತಪ್ಸೇ ಬಿಡೋದು ಬೇರೆ ವಿಚಾರ, ಪ್ರಯತ್ನ ಇತ್ತು. ಆವಾಗ ನಮಗೆ ಈಗ ನಾವು ಇವತ್ತಿನ ಅಪ್ಡೇಟ್ ಅವನು ಗಮನಿಸ್ತಾ ಇದ್ದಾಗ ಒಬ್ಬ ವ್ಯಕ್ತಿ ನಮ್ಮ ಕಣ್ಣು ಮುಂದೆ, ದ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಅಂತ ಕರೀತಾರೆ ಅವ್ರನ್ನ, ಅವು ಕಾಂತಪುರಂ ಅಬೂಬ್ಕರ್ ಅಂತ ಹೇಳಿ. ಅವರು ಈ ಇಡೀ ವಿಶ್ವದಲ್ಲಿ ಸುಮಾರು 500 ಪ್ರಭಾವಿ ಮುಸ್ಲಿಂ ಗುರುಗಳಲ್ಲಿ, ಮುಸ್ಲಿಮರಲ್ಲಿ ಒಬ್ಬ ವ್ಯಕ್ತಿ ಅಂತ ಕರೆಯಲ್ಪಡ್ತಾ ಇದ್ದಾರೆ. ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ, ತುಂಬ ಇನ್ಫ್ಲೂಯೆನ್ಷಿಯಲ್ ಇದೆ. ಅವರೊಂದು ಒಂದೇನೋ ಒಂದು ಭಾಷಣ ಮಾಡ್ತೀವಿ ಅಂದರೆ ಮಿನಿಮಮ್ ಒಂದು 5 ಲಕ್ಷ ಜನ ಸೇರ್ತಾರಂತೆ, ಮಿನಿಮಮ್ ನಾನು ಹೇಳ್ತಾ ಇರೋದು. ಜೊತೆಗೆ 500 ಪ್ರಭಾವಿಗಳಲ್ಲಿ ಒಬ್ಬರು ಹೊಂದಿದ್ದಾಗ MNನಲ್ಲಿ ಧರ್ಮಗುರುಗಳು ಅವರು ಬೆಲೆ ಕೊಡ್ತಿದ್ದಾರೆ ಎಂದಾಗ ಅವರ ಒಂದು ಕನಸನ್ನು ನಾವಿಲ್ಲಿ ಅಪ್ರಿಷಿಯೇಟ್ ಮಾಡುವಂಥ ಸಮಯ ಇದು. ಜೊತೆಗೆ ಇದೇ ವ್ಯಕ್ತಿಗೆ 94 ವರ್ಷ ಈಗ, ಅವರಿಗೆ 94 ಇಯರ್ಸ್ ಅವ್ರಿಗೀಗ. ಸೊ ಈ ಪ್ರಯತ್ನಕ್ಕೆ ನೀವೇನು ಹೇಳ್ತೀರಿ ಅಂತ?
ಖಂಡಿತವಾಗ್ಲೂ ನೋಡಿ, ಏನು ಇಲ್ಲಿ ನಾವು ಈಗ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆದ್ರೂ ಈ ಸುಪ್ರೀಂ ಕೋರ್ಟ್ ಏನೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಈಗ ಯೆಮೆನ್ ನಲ್ಲಿ ನಡೆದಿರ್ತಕ್ಕಂಥ ಇವರೇ ನಮ್ಮ ಮಿತ್ರರು ಹೇಳಿದಾಗೆ ಹೌತಿ ಪ್ರಾಂತ್ಯ ಏನಿದೆ, ಅವ್ರು ಆಲ್ರೆಡಿ ಅಮೆರಿಕ ಮತ್ತೆ ಬೇರೆ ಬೇರೆ ರಾಜ್ಯಗಳು ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಅವ್ರ ಮೇಲೆ ಏನು ಈ ನಮ್ಮ ಹಡಗುಗಳನ್ನ ಇದು ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದನ್ನು ಕೂಡ ರೀಸೆಂಟ್ ಆಗಿ ನೋಡಿದ್ದೇವೆ. ಬಟ್ ಇಂಥ ನೋ ಗವರ್ಮೆಂಟ್ ಸ್ಟೇಟ್ ಅಲ್ಲಿ ಗವರ್ಮೆಂಟ್ ಸ್ಟೇಟ್ ಅಲ್ಲಿ ಅವ್ರೇನಂದ್ರೆ ಅವರು ಬಂಡುಕೋರರ ದಂಡಿದೆ, ಅಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಕೇಂದ್ರ ಸರ್ಕಾರ ಎಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಏನಾಗಿದೆ, ವಿಶ್ವಸಂಸ್ಥೆ ಅಂತ ಒಂದಿದೆ. ವಿಶ್ವಸಂಸ್ಥೆ ಅಂತ ಒಂದಿದ್ದಾಗ ವಿಶ್ವಸಂಸ್ಥೆ ನೋಡಿ, ಎಲ್ಲಾ ದೇಶಗಳು ನಾವು ನೇರವಾಗಿ ನಮ್ಮ ರಾಜತಾಂತ್ರಿಕ ಇದಿಲ್ಲ ಅಂತಂದ್ರೆ ದೇ ಆರ್ ಆಲ್ ಅಫಿಲಿಯೇಟೆಡ್ ಟು ನಮ್ಮ ಯುನೈಟೆಡ್ ನೇಷನ್ಸ್ಗೆ. ಆ ಯುನೈಟೆಡ್ ನೇಷನ್ಸ್ ಮುಖಾಂತರ ನಾವು ನೇರವಾಗಿ ರೀಚ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಬಂಡುಕೋರರು ಅಥವಾ ನಮ್ಮ ರಾಜತಾಂತ್ರಿಕ ಕಚೇರಿ ಅಲ್ಲಿಲ್ಲ ಅಂದಾಗ ನಾವು ಅವರನ್ನ ಮೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ಕೇಂದ್ರ ಸರ್ಕಾರ ಎಲ್ಲಿ ಈ ರೀತಿ ವಿಫಲವಾಗಿದೆ ಅಂತಂದ್ರೆ ವಿಶ್ವಸಂಸ್ಥೆಯನ್ನ ರೀಚ್ ಆಗಿ ನೋಡಿ, ಧಾರ್ಮಿಕ ಗುರುಗಳಿಂದ ರೀಚ್ ಆಗೋದು ಅದು ಬೇರೆ, ಅದು ವೈಯಕ್ತಿಕವಾದಂತ ಫ್ಯಾಮಿಲಿ ಕನೆಕ್ಟ್ ಬೇರೆ. ಆ ಫ್ಯಾಮಿಲಿ ಕಡೆಯಿಂದ ಕನೆಕ್ಟ್ ಮಾಡಿ ಅವರೇನೋ ಬ್ಲಡ್ ಬನ್ನಿ ಅದಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಇವ್ರು ಒಪ್ಕೊಂಡಿದ್ದಾರೆ, ಅವರು ಫಂಡ್ ಕಲೆಕ್ಟ್ ಮಾಡೋದು, ದೇಶಾದ್ಯಂತ ಎಲ್ಲರನ್ನು ಸಪೋರ್ಟ್ ಮಾಡ್ತಿದ್ದಾರೆ, ಅದೊಂದು ವಿಚಾರ. ಆದ್ರೆ ಒಂದು ಸರ್ಕಾರವಾಗಿ ಕೇಂದ್ರ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ. ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಗಿದೆ, ಈ ನಿಮಿಷಾ ಪ್ರಿಯಾ ಅವರ ಒಂದು ಮರಣದಂಡನೆ ಫಿಕ್ಸ್ ಆಗಿತ್ತಲ್ಲ 16ನೇ ತಾರೀಕಿಗೆ, ಅದು ಮುಂದಕ್ಕೆ ಹೋಯಿತು. ಕಾಂತಪುರಂ ಅಬೂಬಕರ್ ಮಾತನ್ನ ಯೆಮೆನ್ ಸರ್ಕಾರ ಆಲಿಸಿದೆ ಅಂತ ಹೇಳಿದಾಗ ಇಲ್ಲೇನೋ ಮಹತ್ವ ಇದೆ ಅಂತ ಅರ್ಥ ಆಯಿತು. ಸೂಫಿ ಸುನ್ನಿ ಲೀಡರ್ಗಳ ಮಾತಿಗೆ ಅಲ್ಲಿ ಮನ್ನಣೆ ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ನಿಮಿಷಾ ಪ್ರಿಯಾ ಮರಣದಂಡನೆಯನ್ನೇ ಗೆದ್ದು ಬರ್ತಾಳ? ಬ್ಲಡ್ ಮನಿಗೆ ಕುಟುಂಬ ರೆಡಿ ಇದೆ. ಬ್ಲಡ್ ಮನಿಯನ್ನು ಒಪ್ಕೊಳ್ಬೇಕು ಅಂತೇಳಿ ಇದೀಗ ಕುಟುಂಬ ಅಂತೂ ರೆಡಿ ಇದೆ. ಆಯ್ತಪ್ಪ, ಅದು 8 ಕೋಟಿ ಕೊಡ್ಬೇಕಾ, 8.5 ಕೋಟಿ ಕೊಡ್ಬೇಕಾ, ವಿ ಆರ್ ರೆಡಿ. ಕೇಸ್ ಏನು ಅಂದರೆ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ. ಕೇರಳದ ಪಾಲಕ್ಕಾಡ್ನ ನಿವಾಸಿ ನಿಮಿಷಾ ಪ್ರಿಯಾ 2011ರಲ್ಲಿ ಯೆಮೆನ್ಗೆ ಕುಟುಂಬ ಜೊತೆ ಶಿಫ್ಟ್ ಆಗಿದ್ದು. 2014ರಲ್ಲಿ ನರ್ಸ್ ಕೆಲಸ ಗೊತ್ತಿತ್ತಲ್ಲ, ಒಂದು ಕ್ಲಿನಿಕನ್ನೇ ತೆರೆಯೋಣ ಅಂತ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮೇಲೆ ಒಂದು ಕ್ಲಿನಿಕನ್ನು ಓಪನ್ ಮಾಡಿರ್ತಾಳೆ. ಪಾಲುದಾರ ಯಾರು ಅಂದರೆ ತಲಾಲ್ ಅಬ್ದೋ ಮಹದಿ ಅಂತ. ಈ ಮನುಷ್ಯ ದುಡ್ಡು ಹಾಕಿದ್ದ, ಚೆನ್ನಾಗಿ ನಡೀತಾ ಇತ್ತು ಕ್ಲಿನಿಕ್ಕು, ಲಾಭಾಂಶದ ವಿಚಾರಗಳು ಬಂತು, ಕಿರುಕುಳ ಜಾಸ್ತಿ ಆಯಿತು. ನಿಮಿಷ ಕಂಪ್ಲೇಂಟ್ ಮಾಡ್ತಾರೆ 2006ನಲ್ಲಿ. ಇದೇ ಮಹದಿ ಆ ಒಂದು ಕಿರುಕುಳದ ಆಧಾರದ ಮೇರೆಗೆ ಇವನ್ನ ಅರೆಸ್ಟು ಮಾಡ್ತಾರೆ, ಶಿಕ್ಷೆನೂ ಆಗುತ್ತೆ. ಶಿಕ್ಷೆ ತಗೊಂಡು ಮುಂದೋನೇನು ಮಾಡ್ತಾನೆ, ನಿಮಿಷಾ ಪ್ರಿಯಾಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಪಾಸ್ಪೋರ್ಟನ್ನು ವಶದಲ್ಲಿ ಇಟ್ಕೊಂಡಿರ್ತಾನೆ. ಇದನ್ನು ನೋಡಿ ಸಾಕಾದಂತಹ ಈ ನಿಮಿಷಾ ಪ್ರಿಯಾ ನಿದ್ರೆ ಬರುವಂಥ ಇಂಜೆಕ್ಷನನ್ನು ಚುಚ್ಚಿಬಿಟ್ಟಿರ್ತಾಳೆ ಮಹದಿಗೆ. ಈ ಚುಚ್ಚಿದ ಮೇಲೆ ಏನಾಗ್ತಾನೆ, ಅದು ಓವರ್ ಡೋಸ್ ಆಗಿ ಮಹದಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಅವನ ಬಾಡಿಯನ್ನು ಪೀಸ್ ಮಾಡಿ ಯಾವುದೋ ಒಂದಷ್ಟು ನೀರಿನ ಡ್ರಮ್ಗಳಿಗೆ ತುಂಬಿಡ್ತಾಳೆ ಅಥವಾ ನೀರಿಗೆ ಎಸ್ಬಿಡ್ತಾಳೆ. ಇದಾದ ಮೇಲೆ ಹೇಗಾದ್ರೂ ಮಾಡೋ ದಾಖಲೆ ತಗೊಂಡು ನಾನು ಊರಿಗೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾಳೆ. ಆದರೆ ಸಿಕ್ಕಾಕೋತಾಳೆ ಅಷ್ಟರಲ್ಲಿ. 2018ರಲ್ಲಿ ಕೊಲೆ ಆರೋಪ ಸಾಬೀತಾಗುತ್ತೆ, ಶಿಕ್ಷೆ ಪ್ರಕಟ ಆಗುತ್ತೆ. 2020ಯಲ್ಲಿ ಮರಣದಂಡನೆ ವಿಧಿಸುತ್ತೆ ಕೋರ್ಟ್. ಶಿಕ್ಷೆ ಮುಂದಕ್ಕೆ ಹೋಗಿದ್ದು ಹೇಗೆ ಅಂದರೆ, ಆತನ ಕುಟುಂಬ ಇದೆಲ್ಲ ನಡೀತು, ಚರ್ಚೆಗಳಾಗ್ತಾ ಇತ್ತು, ಇಲ್ಲ ಒಂದು ಮಾಫಿ ಮಾಡಬೇಕು ಅಥವಾ ಒಂದು ಶಿಕ್ಷೆ ಕಡಿಮೆ ಮಾಡಬೇಕು, ಮರಣದಂಡನೆ ಕೊಡಬಾರ್ದು ಅಂತ. ನಮ್ಮಲ್ಲಿ ನೋಡಿ, ಆ ರಿಂಗ್ ರೋಡ್ ಶುಭ ಅವಳು ಸ್ವಲ್ಪ ಈ ಹುಡುಗಿ ಥರ ಕಾಣುವಂತಹ ನರಹಂತಕಿ. ಅವಳು ಹುಡುಗಿ ಥರನೇ ಕಾಣ್ತಾಳೆ, ನರಹಂತಕಿ. ಈ ನರಹಂತಕಿ ಗಿರೀಶ್ ಎನ್ನುವ ಎಂಗೇಜ್ಮೆಂಟ್ ಆಗಿದ್ದಂಥ ಹುಡುಗನನ್ನು ಕೊಲ್ಲಿಸಿದ್ರು ಕೂಡ ಈಗಲೂ ಕ್ಷಮಾದಾನಕ್ಕೊಂದು ಅವಕಾಶ ಅವಳಿಗಿದೆ. ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದ್ರು ಅಷ್ಟೇ ಅವಳಿಗೆ. ಕ್ಷಮಾದಾನ ಕೊಟ್ಟರೆ ಕೊಡಬಹುದು. ಬಟ್ ಅಲ್ಲಿ ನನ್ನ ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದಾನೆ, ಆಚೆ ಹೋಗಬೇಕು ಅಂತ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದು ಓವರ್ ಡೋಸಾಗಿ ಸತ್ತೋದ ಅವನು. ಸರಿನಾ ಸಾಯಿಸಿದ್ದು? ಆಮೇಲೆ ಬಾಡಿ ಪೀಸ್ ಮಾಡಿ ಸರಿನಾ? ನೋ, ಇಲ್ಲ. ಅದ್ರ ಬಗ್ಗೆ ಅಡ್ವೊಕೇಟ್ ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಕಾರಣ, ಒಂದೊಂದು ಹೆಣ್ಣು ಮಗಳು, ಒಂದು ಫ್ಯಾಮಿಲಿ ಇದೆ, ಒಂದು ಕ್ಷಮಾದಾನ ಸಿಗಬಹುದೇನೋ ಅಂತ ಬಂದಾಗ ಸರ್ಕಾರದ ಮಟ್ಟದಲ್ಲಿ ರಾಜತಾಂತ್ರಿಕ ಸಂಪರ್ಕಗಳು ನಮಗೂ ಅವ್ರಿಗೂ ಇಲ್ಲ. ಒಂದು ಅಸಹಾಯಕತೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನ್ವೆ ಆಯಿತು. ಇದೀಗ ಈ ಒಂದು ವಿಚಾರದಲ್ಲಿ ಈ ಮುಸ್ಲಿಂ ಧರ್ಮಗುರುಗಳು ಎಂಟ್ರಿ ಆಗಿದ್ದಾರೆ. ಯೆಮೆನ್ನ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಮೃತ ಅಬ್ದೋ ಮಹದಿ ಕುಟುಂಬದ ಜೊತೆಯಲ್ಲಿ ಹಬೀಬ್ ಮಾತಾಡಿದ್ದಾರೆ. ಮಾತುಕತೆ ಹಂತದಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷೆ ತಡೆ ಹಿಡಿಯುವಂತೆ ಮನವಿ ಮಾಡಲಾಗಿದೆ. ಹಾಗಾಗಿ 16ನೇ ತಾರೀಕಿದ್ದಂಥ ಈ ಒಂದು ಶಿಕ್ಷೆ ಪೋಸ್ಟ್ಪೋನ್ ಆಗಿದೆ, ಶಿಕ್ಷೆ ರದ್ದಾಗಿಲ್ಲ. ಯೆಮೆನ್ ಸರ್ಕಾರ ಮತ್ತು ಕೋರ್ಟ್ನ ಮಂಡಳಿಗೆ ಹಬೀಬ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. 10 ಗಂಟೆಗೆ ಮೃತ ಅಬ್ದೋ ಕುಟುಂಬದ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಹಾಗಾದರೆ ಈ ಒಂದು ವಿಚಾರದಲ್ಲಿ ಈಗ ನಾವು ಒಂದು ಬೇರೆ ಒಂದು ದೇಶದ ಜೊತೆಲಿ ಈ ಥರ ನಮ್ಮ ನಾಗರಿಕರಿಗೆ ತೊಂದರೆ ಆದಾಗ ಏನು ಮಾಡಬಹುದು ಒಂದು ದೇಶ? ತೀರಾ ನಾವು ಧರ್ಮಗುರುಗಳ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋ ಮಟ್ಟದಲ್ಲಿ ಆಗ್ತಾ ಇದೆಯಾ, ಅಥವಾ ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ವಾ?
ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾರೆ ನೋಡೋಣ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇದೀಗ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ರಘು ದೊಡ್ಡೇರಿ. ನಮಸ್ಕಾರ. ವೆಂಕಟೇಶ್ ದೊಡ್ಡೇರಿ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ವೆಂಕಟೇಶ್ ದೊಡ್ಡೇರಿ ಅವರೇ. ನಮಸ್ಕಾರ. ಡಾಕ್ಟರ್ MSM ಝೈನಿ ಕಾಮಲ್ ಇದ್ದಾರೆ, ಧರ್ಮಗುರುಗಳು ನಮಗೆ ಸಂಪರ್ಕದಲ್ಲಿದ್ದಾರೆ. ಝೈನಿ ಕಾಮಲ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಧನ್ಯವಾದಗಳು. ಓಕೆ, ಇದೀಗ ನಾನು ಫಸ್ಟ್ ಕೇಳೋದು, ಈಗ ವೆಂಕಟೇಶ್ ದೊಡ್ಡೇರಿ ಅವರೇ, ಒಂದೊಂದು ಅಸಹಾಯಕತೆ ವ್ಯಕ್ತವಾಗ್ಬಿಡ್ತಾ ಭಾರತದ ಕಡೆಯಿಂದ ನಿಮಿಷಾ ಪ್ರಿಯಾ ಕೇಸಲ್ಲಿ. ಅಂದರೆ ನಾವು ನಿಮಿಷಾ ಪ್ರಿಯಾ ಮಾಡಿದ ಸರಿ, ಕೊಲೆ ಅದ್ಭುತ ವರ್ಕು, ನಾವು ಯಾರೂ ಅದರ ಬಗ್ಗೆ ಇಲ್ಲ. ಒಂದು ಹೆಣ್ಣುಮಗಳಾಗಿ ಆ ಹುಡುಗಿಯನ್ನು ನೋಡಿ ಸಾಧ್ಯವಿರಬಹುದಾದ ಪ್ರಯತ್ನಗಳನ್ನು ನಾವು ಕಂಪ್ಲೀಟಾಗಿ ಮಾಡಿದ್ವಾ ಅಂತ. ಭಾರತ ಸರ್ಕಾರ, ಮೋದಿಜಿಯವರ ನೇತೃತ್ವದ ಸರ್ಕಾರ ಯಾವುದೇ ಭಾರತೀಯನ ಸುರಕ್ಷತೆಗೆ ಸದಾ ಸಿದ್ಧ ಇರತಕ್ಕಂಥದ್ದು ತಮಗೆ ಗೊತ್ತಿದೆ. ಈ ನಿಮ್ಮ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಸಂಬಂಧ ಆದಂಥ ಸಂದರ್ಭದಲ್ಲಿ ಸುಮಾರು 25,000 ವಿದ್ಯಾರ್ಥಿಗಳು ಭಾರತದ ಇದಕ್ಕೆ 2 ದಿವಸ ಯುದ್ಧವನ್ನು ನಿಲ್ಲಿಸಿ ಭಾರತಕ್ಕೆ ಬಂದಂಥದ್ದು. ಅದರ ಹಿಂದೆಯೇ ಪಾಕಿಸ್ತಾನದ ಮಕ್ಕಳು ಕೂಡ ಭಾರತದ ಫ್ಲಾಗನ್ನು ಹಿಡ್ಕೊಂಡು ಭಾರತಕ್ಕೆ ಬಂದಂಥದ್ದು. ಅಫ್ಘಾನಿಸ್ತಾನ ವಾರದಂಥ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮತ್ತು ಅಲ್ಲಿದ್ದಂಥ ಸಿಖ್ಖರನ್ನ ಕರ್ಕೊಂಡು ಬಂದಿದ್ದು. ಸಿರಿಯಾ ವಾರದಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದಿದ್ದು. ಇರಾನ್ ಇರಾಕ್ ಮೊನ್ನೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನ 18 ಜನ ನಮ್ಮ ಕಾಂಗ್ರೆಸ್ಸಿನ ವಕ್ತಾರದ ನಟರಾಜ್ ಗೌಡರು ಸೇರ್ಕೊಂಡು ಇರಾಕಲ್ಲಿ ಸುಮಾರು ದಿನ ಅಲ್ಲಿದ್ದಂಥದ್ದು, ಇಸ್ರೇಲ್ನಲ್ಲಿದ್ದಂಥದ್ದು, ಅವರು ಕೂಡ ಬಂದಂಥದ್ದು. ಹಾಗಾಗಿ ಇವೆಲ್ಲ ಉದಾಹರಣೆಗಳನ್ನು ನೋಡಿದರೆ ಭಾರತ ಸರ್ಕಾರ ಯಾವುದೇ ಒಬ್ಬ ಪ್ರಜೆಯನ್ನ ಬಿಡಲಿಕ್ಕೆ ತಯಾರಿಲ್ಲ. ಮತ್ತೆ ಅದು ಸರ್ವಸಿದ್ಧವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕರ್ಸ್ಕೊಂಡು ಬರಲಿಕ್ಕೆ ಹೇಳಿಕೆ ಅಂತ ಅದು ನಿದರ್ಶನಗಳಿದೆ. ಅದನ್ನು ಮಾನ್ಯ ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ನಾವು ಕೆಲವು ಸರಿ ಮೋದಿಜಿಯವರು ನಿನ್ನೆ ಬೆಳವಣಿಗೆ ಮೇಲೆ ಇದೊಂದು ಮಾತು ಕೇಳಿದೆ. ಅಟಾರ್ನಿ ಜನರಲ್ ಅವರು ಹೇಳ್ತಾ ಇದ್ರು ರಾಜತಾಂತ್ರಿಕ ಸಂಬಂಧ. ವೆಂಕಟೇಶ್ ದೊಡ್ಡೇರಿ ಅವರೇ, ಒಂದೊಂದು ದೇಶವಾಗಿ ಈಗ ನಮಗೆ ಬೇರೆ ದೇಶಗಳಿರ್ತಕ್ಕಂಥ ನಾಗರಿಕರ, ಭಾರತೀಯ ನಾಗರಿಕತೆ ದೃಷ್ಟಿಯಿಂದ ನಾನು ಕೂಡ ಇದನ್ನು ಕೇಳ್ತೀನಿ. ಅಮೆರಿಕದಲ್ಲಿದ್ದರೂ ನಂದು ಇದೇ ಮಾತೆ, ಬೇರೆ ದೇಶದಲ್ಲಿ ನಮ್ಮ ಜನ ಯಾರು ಸಿಕ್ಕಾಕೊಂಡಿದ್ರು ಇದೇ ಮಾತೆ. ಅವ್ರನ್ನ ಅಕ್ರಮ ವಲಸಿಗರು ಅಂತೆಲ್ಲ ಕಳಿಸ್ಬಿಟ್ಟಾಗ ಅಕ್ರಮವಾಗಿ ಅವರು ಹೋಗಿದ್ರೆ ಅವ್ರು ವಾಪಸ್ ಬರಬೇಕು ಅನ್ನೋದು ನಿಜ. ಆದರೆ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಕೆಲವೊಂದು ಆಕ್ಷೇಪಗಳು ದೇಶದಲ್ಲಿ ರೈಸ್ ಆಗಿತ್ತು. ಸೊ ಈ ರೀತಿ ನಮ್ಮ ರಾಜತಾಂತ್ರಿಕ ಸಂಬಂಧಗಳು ಇಲ್ಲದೇ ಇದ್ದಾಗ ನಾವು ಡಿಸೋನ್ ಮಾಡ್ಬಿಡೋಕ್ಕಾಗುತ್ತಾ ಅಂತ ನನ್ನ ಪಾಯಿಂಟ್. ಡಿಸೋನ್ ನನಗವ್ರ ಸಂಬಂಧ ಇಲ್ಲಪ್ಪ, ನನಗೆ ತಮ್ಮ ಸಂಬಂಧ ಇಲ್ಲ ಆ ದೇಶದ ಜೊತೆಲಿ ಹೇಳ್ಬೋದಿರಲಿ. ಇವತ್ತೇನು ನಿಮಿಷಾ ಪ್ರಿಯಾ ಅವರ ಒಂದು ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಂದೆ ಇದೆ, ಅದರಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ವೆಂಕಟರಮಣಿಯವರು ಒಂದು ಅಫಿಡವಿಟನ್ನು ಹಾಕಿ ಭಾರತ ಸರ್ಕಾರ ಈ ನಿಮಿಷಾ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳಿದ್ದಾರೆ. ಮತ್ತು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿದಾರಲ್ಲ, ಅವರು ಕೂಡ ಹೇಳಿದ್ದಾರೆ ನಾವು ಇದು ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ. ಹಾಗೆ ನಮ್ಮ ಸ್ಯಾಮ್ಯುಯಲ್ ಭಾಸ್ಕರ್, ನಾನು ಅವಾಗಲೇ ಹೇಳಿದ್ನಲ್ಲ, ಅವರು ಭಾರತದ ಪ್ರಧಾನಮಂತ್ರಿಗಳನ್ನು, ಹೋಮ್ ಮಿನಿಸ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಅಂತ, ಇಟ್ಸ್ ಆನ್ ರೆಕಾರ್ಡ್. ಓಕೆ. ಸೊ ಅಂದರೆ ಭಾರತ ಸರ್ಕಾರ ಅವ್ರನ್ನ ಕೈ ಬಿಟ್ಟಿರೋದಾಗಲಿ ಅಥವಾ ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದಲ್ಲ. ಇವತ್ತು ಕೂಡ ಅದನ್ನು ಮಾಡಿದ್ದಾರೆ. ಏನು 8.5 crore rupees ಕೊಡಬೇಕಾಗಿದೆ, ಅದನ್ನು ಕೊಡ್ಲಿಕ್ಕೂ ಕೂಡ ರೆಡಿ ಇದ್ದಾರೆ. ವೆಂಕಟೇಶ್, ನನ್ನ ಪಾಯಿಂಟ್ ಏನಿತ್ತು ಅಂದರೆ, ನಾಳೆ ನಿಮಿಷಾ ಪ್ರಿಯಾಗಿ ಗಲ್ಲು ನಿಗದಿಯಾಗಿದ್ದಂಥ ದಿನ. ಹೌದು. ವಿಚಾರಣೆ ಮುಂದಕ್ಕೆ ಹೋಗಿದ್ದು 18ನೇ ತಾರೀಕಿಗೆ. ಹೌದು. 2 ದಿನ ಬಿಟ್ಟು. ಹೌದು. 18ನೇ ತಾರೀಕು ವಿಚಾರ, ಒಂದು ವೇಳೆ ನಾಳೆ ಈ ಗಲ್ಲು ಶಿಕ್ಷೆ ಆಗಿಬಿಟ್ಟು ಅಂದ್ಕೊಳ್ಳಿ, 18ನೇ ತಾರೀಕು ನಾವು ವಿಚಾರಣೆ ಮಾಡಿ ಏನು ಪ್ರಯೋಜನ, ಮಾಡದೆ ಏನು ಪ್ರಯೋಜನ ಆಯಿತು ಅಂತ ಅದಕ್ಕೊಂದು ತಕರಾರಾದ್ರೂ ಬರಬೇಕಾಗಿತ್ತಲ್ಲ. ಇಲ್ಲ ಸ್ವಾಮಿ, ತುರ್ತು ಇದೆ, ಇದು ತುರ್ತು ಅತ್ಯಂತ ಅಗತ್ಯ ಇದೆ, ಆ ಪ್ರಯತ್ನ ಆಯ್ತಾ ಅಂತ ನಾನು ಕೇಳ್ತಿರೋದು. ನೋಡಿ, ರಾಜತಾಂತ್ರಿಕ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಭಾರತ ಸರ್ಕಾರ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಗೃಹ ಸಚಿವಾಲಯ ಮತ್ತು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಕೆಲಸ ಮಾಡ್ತಾ ಇದೆ. ವೆಂಕಟರಮಣಿಯವರು ಇನ್ನೂ ಒಂದು ಮುಂದೆ ಹೋಗಿ ಒಂದು ಮಾತನ್ನು ಹೇಳಿದ್ದಾರೆ, ಕೋರ್ಟ್ಗೆ ಹೇಳಿದ್ದಾರೆ ಅವರು. ಇದೊಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಎಮ್ಮನ್ ಜೊತೆ ನಾವು ವ್ಯವಹಾರ ಮಾಡ್ತಾ ಇರೋದೇ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಅದರ ಸಾರ್ವಜನಿಕವಾಗಿ ನಾವು ಚರ್ಚೆ ಮಾಡಲಷ್ಟು ವಿಶ್ವಸಂಸ್ಥೆ ಯಾವ ವಿಚಾರಕ್ಕೆ ಬರುತ್ತೆ, ವಿಶ್ವಸಂಸ್ಥೆ ಬರೋ ಉದ್ದೇಶ ಏನು ಗೊತ್ತು? ಫೌಂಡೇಶನ್ ಏನು ಕೇಳಿ ರಘು ಅವ್ರು ಏನು ಹೇಳ್ತಾರೆ, ವಿಶ್ವಸಂಸ್ಥೆ ಮಾಡಿದ ಉದ್ದೇಶ ಏನು? ರಾಷ್ಟ್ರಗಳ ಮಧ್ಯೆ ಯುದ್ಧಗಳಾಗಬಾರ್ದು, ಅಂತಾರಾಷ್ಟ್ರೀಯ ಸಂಬಂಧಗಳು ಸರಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಅವಾಗ ಅದನ್ನು ಮಾಡಿದಂತ. ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಭಾಗ ಬರಲ್ವಾ? ಅಂತಾರಾಷ್ಟ್ರೀಯ ಸಂಬಂಧ ಬರುತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್, ಇಲ್ಲಿ ಸಿಚುವೇಶನ್ ಹೆಂಗಿದೆ ನೋಡಿ. ಯೆಮೆನ್ನಲ್ಲಿ ಬಂಡುಕೋರರು, ಹೌತಿ ಬಂಡುಕಾರರು ಅಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿ ನಮ್ಮದು ಒಂದು ರಾಜತಾಂತ್ರಿಕ ಒಂದು ಯಾವುದೇ ಸಂಬಂಧ ಇಲ್ಲದೇ ಇರತಕ್ಕಂಥದ್ದು. ನಾವು ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕೂ ಕೂಡ ಆಗಲ್ಲ ಹೌತಿದ್ದಾರನ್ನ. ಬಿಕಾಸ್ ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರನ್ನ ನಾವು ನೆಗೋಷಿಯೇಟ್ ಮಾಡಿದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಫೇಸ್ ಮಾಡಬೇಕಾಗ್ತದೆ ಅಂಥ ಬಂಡುಕೋರರು ಅವರು. ಅಂತಹ ಸಂದರ್ಭದಲ್ಲೂ ಕೂಡ ಭಾರತ ಸರ್ಕಾರ ಎಲ್ಲ ರೀತಿಯಾದಂಥ ನಾವು ನಮ್ಮ ಅರಬ್ನಲ್ಲಿರ್ತಕ್ಕಂಥ ಕೆಲವು ರಾಜತಾಂತ್ರಿಕ ಇದ್ರ ಮೂಲಕ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಶೇಖರ್ ಅವ್ರ ಮೂಲಕ, ಅಡ್ವೊಕೇಟ್ರ ಮೂಲಕ ಅದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ.
ನಾವು ಅಫ್ಘಾನನ್ನ ಉಗ್ರಗಾಮಿಗಳನ್ನೇ ಹ್ಯಾಂಡಲ್ ಮಾಡ್ಬಿಟ್ವಿ ಅಲ್ ಖೈದಾ ಅವ್ರನ್ನ. ಅಲ್ಲ ಮಾಡಿದ್ದಾರೆ. ಈಗ ನೋಡಿ ತಾಲಿಬಾನ್ ಅವ್ರನ್ನ. So, ಬಂಡುಕೋರನ್ನ ಫೇಸ್ ಮಾಡಕ್ಕೆ ನಾನು ಒಂದು ವಿಷಯ ಹೇಳಬಾರ್ದು ಅಂತ ಇದ್ದೆ. ಇದು ನಿಮಿಷಪ್ರಿಯ ಅವರು ಅವನನ್ನ ಅಚಾತುರ್ಯದಿಂದಲೋ ಏನೋ ಸತ್ತ ಮೇಲೆ ಅದು ಅಲ್ಲಿಗೆ ನಿಂತಿದ್ರು ಒಂದು ಕೆಲಸ ಆಗಿತ್ತು. ತಮಗೆ ಗೊತ್ತಿದೆ ಅವನ ಸತ್ತ ಮೇಲೆ ಅವನ ಬಾಡಿನ ಪೀಸ್ ಮಾಡಿ ಮನೇಲಿರ್ತಕ್ಕಂಥ ಟ್ಯಾಂಕರ್ನಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಅದು ಎಲ್ಲಿ ಯಮನ್ನಲ್ಲಿ. ಯಾವುದೇ ರೀತಿಯಾದಂಥ ಒಂದು ಇದನ್ನು ಕೊಡ್ಲಿಕ್ಕೆ, ಇದು ಭಾರತ ದೇಶದಲ್ಲಿ ಆಗಿದ್ರೆ ನಾವು ರಾಷ್ಟ್ರಪತಿಗಳನ್ನ ಕೇಳ್ಕೊಳ್ಬೋದಾಗಿತ್ತು ಇವ್ರಿಗೆ ಈ ಮರಣದಂಡನೆ ಸಮಾಧಾನ ಮಾಡಿ ಅಂತ. ಸಂವಿಧಾನದಲ್ಲೇ ಇದೆ. ನೀವು ಯಮನ್ನಲ್ಲಿ ಏನಾಗಿದೆ, ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಿಲ್ಲ, ಗಲ್ಲು ಬೇಡ ಅಂತ ಹೇಳ್ತಿರೋದಿಲ್ಲ. ಗಲ್ಲು ಬೇಡ ವ್ಯತ್ಯಾಸ ಇದೆ. ಇದು ತೀರ್ಮಾನ ಮಾಡಿರೋದು ಯಾರು? ಯಮನ್ನಲ್ಲಿ ಇರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಮ್ಮ ಪ್ರಯತ್ನ ಏನಿದೆ? ನಮ್ಮ ಪ್ರಯತ್ನ ನಿರಂತರವಾಗಿ ಒಂದು ಪ್ರಜೆನೂ ಕೂಡ ಕಳ್ಕೊಳ್ಬಾರ್ದು ಅನ್ನೋ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದು. ಈಗ ನಡೆಯತಕ್ಕಂಥ ನದಿ ಸಾಗರ ಸೇರ್ಬೇಕಾದ್ರೆ 100 ಜನ ಸೇರ್ತಾರೆ, ಬಹಳ ಸಂತೋಷ ನಮಗೆ. ಯಾರೆಲ್ಲ ಕೈ ಜೋಡಿಸ್ತಾರೆ, ತಾವು ಮಾಧ್ಯಮದವ್ರು ಕೈ ಜೋಡಿಸ್ತಾರೆ, ಬುದ್ಧಿವಂತರು, ಚಿಂತಕರು, ಸ್ವಾಮೀಜಿ ಎಲ್ಲರೂ ಸೇರಿಸ್ತಾರೆ. ನಮಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಆದರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂತಿಲ್ಲ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ರಘು, ಇಡೀ ವಿಚಾರದಲ್ಲಿ ನಾನು ಕೇಳೋದಾಯ್ತು, ಒಂದು ಕಡೆ ದೇಶದ ಒಂದು ವಿಚಾರ ಬರ್ತಾ ಇದೆ ನೋಡಿ. ಹಿಂದೂಸ್ತಾನ ಅಂತ ನಾವು ಬಹಳ ಹೆಮ್ಮೆಯಿಂದ ಮಾತಾಡ್ತೀವಿ. ಇದು ಈ ಕೇರಳದ ಒಂದು ಫ್ಯಾಮಿಲಿ ಇದೆ. ಈ ಕಡೆ ನೋಡಿದ್ರೆ ಕಾಂತಪುರಂ ಅಬೂಬ್ಕರ್ ಅವರು ಮುಸ್ಲಿಂ ಧರ್ಮಗುರುಗಳು, ಕ್ರಿಶ್ಚಿಯನ್ನು ನಿಮಿಷಪ್ರಿಯ, ಅಲ್ಲಿ ಇನ್ನೊಂದು ಯಾವುದೋ ಬಡ ಮುಸ್ಲಿಂ ದೇಶದಲ್ಲಿ ಸಿಕ್ಕಾಕೊಂಡಿರೋದು. ಇಷ್ಟು ನಡುವೆ ಅಲ್ಟಿಮೇಟ್ಲಿ ಧರ್ಮದ ವಿಚಾರ ವರ್ಕ್ ಆಗ್ತಿದೆ ಇಲ್ಲಿ. ಮಾತುಕತೆ ಏನೋ ವಿಚಾರ ಬಂದರೆ ಎಲ್ಲ ಸಂಬಂಧಗಳ ಆಚೆಗೆ, ರಾಜತಾಂತ್ರಿಕ ಸಂಬಂಧ ಇಲ್ಲ ಅಂದ್ರೆ ಮುಗೀತಲ್ಲಿಗೆ. ಧಾರ್ಮಿಕವಾಗಿ ಬಗೆಹರಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಾ ಅಂತ. ಅಬ್ಸಲ್ಯೂಟ್ಲಿ ಅದೇ ನಾನು ಹೇಳ್ತೀರಾ ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ. ನಾನು ಇಲ್ಲಿ ಯಾರೋ ಸರಿ ಮಾಡಿದ್ದಾರೆ, ಕೊಲೆ ಮಾಡಿದ ಸರಿ, ಕತ್ತರಿಸಿದ ಸರಿ, ವಾಟರ್ ಟ್ಯಾಂಕ್ಗೆ ಎಸ್ತಿತ್ತು ನೋಡು, ನಾನು ಅದಕ್ಕೆ ಅಡ್ವೊಕೇಟ್ ಆ ಚರ್ಚೆ ಮಾಡ್ತಾನೂ ಇಲ್ಲ ನಾವು. ಯಾಕೆ ಅಂತ ಅಂದ್ರೆ ನಾವು ಆ ಹೆಣ್ಣು ಮಗಳು ತಪ್ಪು ಮಾಡಿದಾಳ ಮಾಡಿಲ್ಲ, ಹೆಣ್ಣು ಮಗಳಿಗೆ ಪಾಸ್ಪೋರ್ಟ್ ಬೇಕಿತ್ತು, ದೇಶ ಬಿಟ್ಟು ಓಡೋಗ್ಬಿಟ್ಟು ಸಾಕು, ನನ್ನ ಕಿರುಕುಳ ಸಾಕು, ಒಂದು ಅಚಾತುರ್ಯ ನಡೆದು ಹೋಯ್ತು. ನಿದ್ರೆ ಬರ ಕೊಟ್ಟಿದ್ದು, ನರ್ಸಿದ್ಲು, ನಿದ್ರೆ ಬರಬಹುದು ಅಂತ ಕೊಟ್ಟಿದ್ಲು. ಯಾರಾದ್ರೂ ಹೇಳ್ಬೇಕಿತ್ತಲ್ಲ, ಇಲ್ಲ ಈಕೆ ವಿಷದ ಇಂಜೆಕ್ಷನ್ ಚುಚ್ಚಿದಾಳೆ ಹೇಳ್ಬೇಕಾಯ್ತು. ವಿಷದ ಇಂಜೆಕ್ಷನ್ ಚುಚ್ಚಿಲ್ಲ, ಅಲ್ಲಿ ವಿಷದ ಯಾರು ಅಲ್ಲಿ ಇಂಜೆಕ್ಟ್ ಮಾಡಿಲ್ಲ. ಮಾಡಿರೋದೇನೋ ನಿದ್ರೆ, ಅದು ಓವರ್ಡೋಸ್ ಸತ್ತೋದ ಅಷ್ಟೇ. ನೋಡಿ, ನಾವು ಆ ನಿಮಿಷಪ್ರಿಯ ತಪ್ಪು ಮಾಡಿದಾರ ತಪ್ಪ ಅದನ್ನು ನಾವು ಚರ್ಚೆ ಮಾಡಕ್ಕೆ ಕುಂತಿಲ್ಲ ಇವತ್ತು. ಆ ಕುಟುಂಬದ ಮಾನಸಿಕ ಪರಿಸ್ಥಿತಿಯಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ದೇಶವಾಗಿ 140 ಕೋಟಿ ವಿಶ್ವಗುರು ಅನ್ಸ್ಕೊಂಡಿರ್ತಕ್ಕಂಥ ಒಂದು ದೇಶದ ಪ್ರತಿನಿಧಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಿಜವಾಗ್ಲೂ ಇವತ್ತು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ದುಃಖದ ಪರಿಸ್ಥಿತಿ ಏನು ಅಂತಂದ್ರೆ, ಸೊ ನಾವು ಧಾರ್ಮಿಕ ಗುರುಗಳು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತವ್ರೆ, ವಿಶ್ವಗುರು ಕೈಲಿ ಆಗ್ತಾ ಇಲ್ಲ. ಅದೇ ರಷ್ಯಾ ಪ್ಯಾಲೆಸ್ಟೈನ್ ಯುದ್ಧ ನಾನು ನಿಲ್ಸ್ಬಿಟ್ಟೆ ಅಂತ ಹೇಳಿ ಓಪನ್ ಆಗಿ ರಷ್ಯಾ ಉಕ್ರೇನ್ ಯುದ್ಧವನ್ನ ನಾನ್ ನಿಲ್ಸ್ಬಿಟ್ಟೆ ಅಂತ ಹೇಳಿ ಹೇಳ್ತಕ್ಕಂಥವ್ರು ಕೇವಲ ಒಂದು ಹೆಣ್ಮಗಳನ್ನ ಪಾಸ್ಪೋರ್ಟ್ ಇದನ್ನ ಈ ಕೇಸನ್ನ ಹೌತಿ ಬಂಡುಕೋರರು ಇಲ್ಲೇ ಇಲ್ಲ. ಹೌತಿ ಬಂಡುಕೋರು ಒಂದು ಸಣ್ಣ ರಾಜ್ಯ. ಇದು ಯೆಮೆನ್ ಅನ್ನೋದು ಒಂದು ದೇಶ. ಯೆಮೆನ್ ಅನ್ನೋದು ಒಂದು ದೇಶ ಬೇರೆ ಬೇರೆ ರಾಜ್ಯಗಳ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತರ ಭಾಗದಲ್ಲಿ ಒಂದು ಸಣ್ಣ ಭಾಗ ಕಂಟ್ರೋಲ್ ಇದೆ. ಒಂದು ಸಣ್ಣ ಭಾಗ ಅದು. ಆ ಒಂದು ದೊಡ್ಡ ದೇಶದಲ್ಲಿ ಒಂದು ಸಣ್ಣ ಭಾಗ, ಒಂದು ಜಿಲ್ಲೆ ಇದ್ದಾಗೆ ಯೆಮೆನ್ ಏನು ಹೌತಿ ಅವರಿದ್ದಾರೆ, ಒಂದು ಸಣ್ಣ ಒಂದು ಪ್ರದೇಶದಲ್ಲಿ ಅವರು ಕಂಟ್ರೋಲ್ ಇರೋದು. ಆದರೆ ಒಂದು ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಒಂದು ಏನು ಅಟಾರ್ನಿ ಜನರಲ್ ಅವರು ಹೇಳ್ತಾರೆ, ನಾನು ಅಸಹಾಯಕನಾಗಿದ್ದೇವೆ ನಾವು ಅಂತ ಹೇಳಿ. ಈ ರೀತಿಯ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶ ಬಂದಿದೆ ಅಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಅಫೇರ್ಸ್ ಯಾವ ಮಟ್ಟದಲ್ಲಿ ಅಂತ ಅರ್ಥ ಆಗ್ತದೆ. ಇವತ್ತು ನಿಜವಾಗ್ಲೂ ನಮ್ದು ಯಾವುದಿದೆ, ವಿಶ್ವಸಂಸ್ಥೆ ಬೇಡ, ನಮ್ದು ಏನು ಇಂಟರ್ನ್ಯಾಷನಲ್ ಆರ್ಬಿಟ್ರಿ ಕೋರ್ಟ್ ಇದೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಡಿಸ್ಪ್ಯೂಟ್ಗಳನ್ನ, ಈ ತರ ವಿಚಾರಗಳನ್ನ ಅಂತಾರಾಷ್ಟ್ರೀಯ ಕೋರ್ಟ್ ಅಲ್ಲಿ ನಾವು ಇಮಿಡಿಯೇಟ್ ಹಿಯರಿಂಗ್ ಅನ್ನ ನಡೆದಿದೆ. ಇಮಿಡಿಯೇಟ್ ಹಿಯರಿಂಗ್ ಮಾಡಿ ಇದನ್ನ ದಯವಿಟ್ಟು ಇದನ್ನ ಫಾಸ್ಟ್ ಸೂಪರ್ ಸೀಡ್ ಮಾಡಿ ಅಂತ ಹೇಳಿ ಮಾಡ್ಬೋದಿತ್ತು. ಆದ್ರೆ ಕೇಂದ್ರ ಸರ್ಕಾರ ಇದನ್ನೆಲ್ಲ ಕೈಚೆಲ್ಲಿ ಕೇವಲ ನೀವು ಧಾರ್ಮಿಕ ಮುಖಂಡರ ಮೂಲಕ ಮಾಡಿ ಅಂತ ಹೇಳ್ತಾ ಇರೋದಲ್ಲ, ಅದು ಕುಟುಂಬ ಮಾಡ್ತಾ ಇರೋದು. ಬಟ್ ಅದ್ರ ಜೊತೆಗೆ ಒಂದು ದಕ್ಷಿಣ ಭಾರತದ ಒಂದು ತಂಡ ಸೀರಿಯಸ್ ಟ್ರೈ ಮಾಡ್ತಾ ಇದೆ. ದಕ್ಷಿಣ ಭಾರತದ ಒಂದು ತಂಡ ಅವರನ್ನ ಈಗೇನು ಇವ್ರ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಅವ್ರಿಗೆ ಏನು ಯಾವ ರೀತಿಯ ಇದನ್ನ ಅಂದ್ರೆ ಆ ಸಂಧಾನವನ್ನ ಏರ್ಪಡಿಸುವಂತ ಕೆಲಸ ಕುಟುಂಬದವರಿಗೆ ಒಂದು ದಕ್ಷಿಣ ಭಾರತದ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಇದು ಜೈನಿ ಕಾಮಿಲ್ ಅವರೇ, ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈ ಆಗ್ತಿರೋ ಪ್ರಯತ್ನಗಳು ಏನೇನಿದೆ ಅಂತ ಇಡೀ ವಿಚಾರ. ಈಗ ದಕ್ಷಿಣ ಭಾರತ ಒಂದು ತಂಡ ಅಂತಾರೆ, ಈ ಕಡೆ ಕಾಂತಪುರ ಅಬೂಬ್ಕರ್ ಗುರುಗಳು ಅಂತ ಇನ್ನೊಂದು ಕಡೆ ಮಾತಾಡ್ತಾರೆ. ಏನೇನು ಎಫರ್ಟ್ ಆಗ್ತಾ ಇದೆ. ಈಗ ಹೌತಿ ಬಂಡುಕೋರರು ಅಂದರೆ ಯೆಮೆನ್ ಅನ್ನೋ ಒಂದು ದೇಶವನ್ನ ಇನ್ ಟೋಟಲ್ ಆ ಬಂಡುಕೋರರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರಾ, ಕಂಟ್ರೋಲ್ ತೊಗೊಂಡಿದ್ದಾರಾ, ಅಥವಾ ಯೆಮೆನ್ನ ಅಂದರೆ ಉತ್ತರ ಭಾಗದಲ್ಲಿ ಮಾತ್ರ ಅವರು ಹೋಲ್ಡ್ ಇದೆಯಾ? ಸೊ ಈ ವಿಚಾರ ಇಟ್ಕೊಂಡು ನಾವು ಎಂಟೈರ್ ಯೆಮೆನ್ಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀವಾ ಅಂತ. ನಾರ್ತ್ ಯೆಮನ್ ನಲ್ಲಿ ತಲಾಲ್ನ ಮನೆ ಇದೆ ಸರ್.
ನಾರ್ತ್ ಯಮನ್ನಲ್ಲಿ ದಮಾರ್ ಎನ್ನುವ ಊರಿನಲ್ಲಿ ತಲಾಲ್ ಅಬು ಮಹದಿ ಅವರ ಫ್ಯಾಮಿಲಿ ವಾಸ ಮಾಡ್ತಾ ಇದೆ. ಓಕೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೇರವಾಗಿ ಯಮನ್ ಸರ್ಕಾರದೊಂದಿಗೆ ಸಂಪರ್ಕ ಮಾಡುವ ಮಾಧ್ಯಮಗಳು ಏನಿದೆ ಎನ್ನುವುದನ್ನ ಅಲ್ಲಿನ ಧರ್ಮಗುರುಗಳು, ಅಲ್ಲಿ ಸೂಫಿ ಗುರುಗಳು ಯಾರಿದ್ದಾರೆ, ಉಮರ್ ಬಿನ್ ಹಫೀಜ್ ಅಂತ ಹೇಳಿ, ಅವರು ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಇಲ್ಲಿ ಕಾಂದಬರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಈ ಗುರುಗಳ ಮೂಲಕ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಮಾಹಿತಿಗಳನ್ನು ತಿಳಿಸಿಕೊಂಡು ಯಾವ್ಯಾವ ರೀತಿಯಲ್ಲಿ ನಿಮಿಷಪ್ರಿಯ ಅವರನ್ನ ಸಂರಕ್ಷಿಸಬಹುದು, ಕಾಪಾಡಬಹುದು ಎನ್ನುವುದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಒಂದೊಮ್ಮೆ ಆ ಬಗ್ಗೆ ಏನು ಮಾಡಲು ಸಾಧ್ಯವಾಗಿಲ್ಲ ಅಂತ ಕೈ ಚೆಲ್ಲಿದ ಸಂದರ್ಭಗಳಲ್ಲಿ ನಮ್ಮಿಂದ ಆಗುವಂತ ಒಂದು ಪ್ರಯತ್ನ ಮಾಡಬಹುದು ಅಂತ ಟ್ರೈ ಮಾಡಿದ್ದಾರೆ. ಅವರು ಇವತ್ತಿನ ದಿನ ಸಾಕಷ್ಟು ಮಂದಿ ಪತ್ರಕರ್ತರು ಅವರ ಕಚೇರಿಗೆ ಕ್ಯಾಲಿಕಟ್ಗೆ ಹೋಗಿದ್ರು. ಅವ್ರು ಹೇಳಿದ ಒಂದೇ ಒಂದು ಮಾತು, ನನ್ನಿಂದ ಅದು ಸಾಧ್ಯವಾಗ್ತಾ ಅನ್ನುವಂಥದ್ದು ಪ್ರಯತ್ನ ನಾನು ಮಾಡಿದ್ದೇನೆ, ನಮ್ಮಿಂದ ಏನೇನು ಸಾಧ್ಯವಾಗ್ತದೆ ನಾವು ಮಾಡ್ತೇವೆ. ಕಾಂದಬರಂ ಎಪಿ ಮುಸ್ಲಿಂ ಇಡೀ ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ, ಸ್ಪೆಷಲಿ ಅರಬ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಹಳ ಪ್ರಭಾವ ಹೊಂದಿದವರು. ಅವರೊಬ್ಬ ಧರ್ಮಗಳ ಮೂಲಕ ಈ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿನ ರಾಷ್ಟ್ರಗಳು, ಅಲ್ಲಿನ ಕೋರ್ಟ್ಗಳು, ಅಲ್ಲಿನ ಜಡ್ಜ್ಗಳು ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಾತುಗಳನ್ನು ಗೌರವಿಸ್ತದೆ ಎನ್ನುವುದು ಬಹಳ ಸತ್ಯ. ಆ ನಿಟ್ಟಿನಲ್ಲಿ ಬಹಳ ಗೌರವಾನ್ವಿತರಾದಂತಹ ಒಬ್ಬ ಭಾರತದ ಗ್ರ್ಯಾಂಡ್ ಮುಫ್ತಿ ಆಗಿದ್ದು ಇಡೀ ಜಗತ್ತಿನಾದ್ಯಂತ ಪ್ರಭಾವ ಹೊಂದಿರುವ ಒಬ್ಬ ಧರ್ಮಗುರು ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ನಮ್ಮಿಂದ ಏನಾದರೂ ಸಾಧ್ಯವಾಗುವ ಕೆಲಸ ನಾವು ಮಾಡುವ ಎನ್ನುವ ನಿಟ್ಟಿನಲ್ಲಿ ಅಲ್ಲಿ ಪ್ರಯತ್ನಗಳು ಮುಂದುವರಿದಿದೆ, ನಡೆದಿದೆ. ಅದರ ಫಲಿತಾಂಶವಾಗಿ ನಾಡಿದ್ದು ಮುಂದೂಡಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಅವರನ್ನ ಭಾರತಕ್ಕೆ ಕರೆತರಬಹುದು ಎನ್ನುವುದರ ನಿಟ್ಟಿನಲ್ಲೂ ಕೂಡ ಕಾಂದಬರಂ ಉಸ್ತಾದ್ರವರು ಅವರ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ. ಯೆಮೆನ್ ವಿಚಾರದಲ್ಲಿ ಈ ಯೆಮೆನ್ ಕಾನೂನು ಹೇಗೆ, ಇದು ಈ ಶರಿಯಾ ಕಾನೂನು ತರ ನಡೆಯುತ್ತಾ? ಅಲ್ಲಿಂದು ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ಯಾವ ರೀತಿಯ ಒಂದು ಕಾನೂನನ್ನ ಅದು ಅಡಾಪ್ಟ್ ಮಾಡ್ಕೊಂಡಿದೆ, ಒಂದು ಕ್ವಶನ್ ಬರುತ್ತೆ. ಎರಡನೇ ಪ್ರಶ್ನೆ ಅಂತ ಬಂದಾಗ, ಈಗ ನಿಮ್ಮ ಶರಿಯಾ ಕಾನೂನಲ್ಲಿ ಅಂತ ಬಂದರೆ, ಒಂದು ಮಹಿಳೆ ಯಾರೋ ಒಬ್ಬ ಪಾರ್ಟ್ನರ್ಶಿಪ್ಗೆ ಬಂದಿದ್ದ ಒಂದು ವ್ಯವಹಾರಕ್ಕೆ, ನನಗೆ ಕಿರುಕುಳ ಕೊಟ್ಟ ಅಂಥೇಳಿ ಅಚಾತುರ್ಯದಿಂದ ಕೊಂದು ಹಾಕ್ತಾಳೆ ಅಂತ ಬಂದಾಗ, ಹಮ್ಮುರಾಬಿ ಕೋಡ್ ಪ್ರಕಾರ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಆ ನಿಯಮದ ಮೇಲೆ ಹೋಗುತ್ತಾ? ಕ್ಷಮೆ ಇದೆಯಾ? ಅಥವಾ ಈ ಶರಿಯಾ ಪ್ರಕಾರ ಹೋದಾಗ ಇಲ್ಲ ಅವಳನ್ನು ಕೊಲ್ಲು ಅಂತ ಶರಿಯಾ ಕಾನೂನು ಹೇಳುತ್ತಾ ಅಂತ? ಯಮನ್ ಇಸ್ಲಾಮಿಕ್ ರಾಷ್ಟ್ರವಾದ ಕಾರಣ ಅಲ್ಲಿ ಶರಿಯಾದ ಆಡಳಿತ ಅಲ್ಲಿ ಅಸ್ತಿತ್ವದಲ್ಲಿದೆ. ಶರಿಯಾದ ಪ್ರಕಾರ ಹೇಗೆ ಅದರ ಪೀನಲ್ ಕೋಡ್ ಹೇಗಿದೆ ಅಂತ ಹೇಳಿದರೆ, ಕದ್ದವನ ಕೈ ಕಟ್ ಮಾಡುವುದು, ಅದೇ ರೀತಿ ಕೊಂದವನನ್ನು ಕೊಲ್ಲುವುದು, ಕಣ್ಣು ಕಿತ್ತವನನ್ನು ಕಣ್ಣು ಕಿತ್ತುಕೊಳ್ಳುವುದು. ಈ ಬಗ್ಗೆ ಕುರಾನ್ ಏನ್ ಹೇಳ್ತದೆ ಅಂದ್ರೆ, ವಲಕುಂ ಫಿಲ್ ಕಿಸಾಸಿ ಹಯಾತ್ ಎನ್ನುವಂತಹ ಒಂದು ಶ್ಲೋಕ ಕುರಾನ್ಲಿದೆ. ಈ ಕಾನೂನನ್ನು ಯಾವ ಅರ್ಥಕ್ಕಾಗಿ ಇಲ್ಲಿ ಪ್ರಚಾರ ಮಾಡಲಾಗಿದೆ, ಆ ಜಾರಿಗೆ ತರಲಾಗಿದೆ ಅಂತ ಹೇಳಿದ್ರೆ, ಈ ರೀತಿ ಶಿಕ್ಷೆ ಒಂದು ಊರಿನಲ್ಲಿ ಇದ್ದರೆ ಅದನ್ನು ಒಂದೆರಡು ಮಂದಿ ಅನುಭವಿಸಿದ್ರೆ ಮತ್ತೆ ಯಾರು ಅಂತಹ ತಪ್ಪು ಕೃತ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಮೊಹಮ್ಮದ್ ಪೈಗಂಬರ್ ಅವರ ಮತ್ತು ಅವರ ನಂತರದ 30 ವರ್ಷಗಳ ಅತ್ಯಂತ ಮಾದರಿ ಯೋಗ್ಯವಾದ ಆಡಳಿತ ಕಾಲಗಳಲ್ಲಿ ಅಲ್ಲಿ ಈ ರೀತಿಯ ಕಳ್ಳತನಗಳು ಅಥವಾ ಈ ರೀತಿಯ ವ್ಯಭಿಚಾರಗಳು, ಕೊಲೆಗಳು ನಡೀತಾನೆ ಇರಲಿಲ್ಲ, ಬಹಳ ಕಮ್ಮಿಯಾಗಿತ್ತು. ಯಾಕೆಂತ ಅವರ ಕಣ್ಮುಂದೆ ಅದಕ್ಕೆ ಬೇಕಾದಂತ ಶಿಕ್ಷೆ ಸಿಗ್ತಾ ಇತ್ತು. ಅಪರಾಧಗಳ ಕ್ರೈಮ್ ರೇಟ್ ಬಹಳ ಬಹಳ ಕಮ್ಮಿಯಾಗಿತ್ತು. ಇಸ್ಲಾಮಿಕ್ ಶರಿಯಾದ ಪ್ರಕಾರ ನಿಮಿಷಪ್ರಿಯ ಅವರಿಗೆ ಅವರನ್ನ ಕೊಲ್ಬೇಕು, ಕೊಲೆಗೆ ಪ್ರತೀಕಾರವಾಗಿ ಕೊಲ್ಬೇಕು. ಇಲ್ಲದಿದ್ದರೆ ನಿಮಿಷಪ್ರಿಯ ದಿಯಾ ಅಂತ ಹೇಳ್ತಾರೆ, ಅರಬಿಯಲ್ಲಿ ದಿಯತ್ ಅಂತ ಹೇಳ್ತಾರೆ, ಅದ್ರ ದಿಯಾಹನ, ದಿಯಾಂತನ ಅಂತ ಹೇಳ್ತಾರಲ್ಲ, ಈ ದಿಯಾ, ದಯ ಅಲ್ಲ ದಿಯಾ, ದಯಾ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಇದು ದಿಯಾ ಅಂತ ಹೇಳಿದ್ರೆ ಕೊಂದ ಕುಟುಂಬಕ್ಕೆ ಕೊಲೆ ಮಾಡಿದವರಿಂದ ನೀಡುವಂತಹ ಒಂದು ಪ್ರಾಯಶ್ಚಿತ್ತದ ಹಣ. ಅದ್ರ ಎಷ್ಟು ಕೋಟಿ ಕೇಳಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದು ರೀತಿ ಒಂದೊಂದು ಕೇಳಬಹುದು. ಅದು ಇಷ್ಟೇ ಕೇಳಬೇಕು ಅಂತ ಏನಿಲ್ಲ. ಇವರು 8 ಕೋಟಿ ಕೇಳಿದ್ದಾರೆ. ಇನ್ನೊಂದು ಕೇಸ್ನಲ್ಲಿ 30 ಕೋಟಿ ರೂಪಾಯಿಯನ್ನು ಅವರು ಸೌದಿ ಅರೇಬಿಯಾದಲ್ಲಿ ಒಬ್ಬರಿದ್ದಾರಲ್ಲ, ರಹೀಮ್ ಅಂತೇಳಿ, ಆ ಕೇಸ್ ಕೂಡ ನಡೀತಾ ಇದೆ. ಅವರು ಕೇಳಿದಂತಹ ಹಣವನ್ನು ಕೊಟ್ರೆ ಅವರು ಅದಕ್ಕೆ ಕ್ಷಮಿಸುವಂತಹ ಅಧಿಕಾರ ಅವರ ಫ್ಯಾಮಿಲಿಗೆ ಮಾತ್ರ ಇದೆ. ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಕೋರ್ಟಿಗೆ ಅದರ ಅಧಿಕಾರ ಇಲ್ಲ. ಈ ಫ್ಯಾಮಿಲಿ ಕಥೆ, ಈ ಫ್ಯಾಮಿಲಿ ಅವರು ಎಲ್ಲಿಗಿದ್ದಾರೆ ಇವಾಗ? ಅವರು ಹಣ ಗಿಣ ಕೊಟ್ರೆ ಆ ಜನಾಂಗ ಒಪ್ಕೋಬಹುದಾ? ಅವರು ಹೇಗೆ ಕಥೆ ಅಂತ ಇದೆ ಅಂದ್ರೆ ಸರ್, ಅದರಲ್ಲಿ ಈಗ ಸಿಕ್ಕಿದ ಮಾಹಿತಿ ಪ್ರಕಾರ ತಲಾಲ್ ಅಬು ಮಹದಿ ಒಬ್ಬ ಬ್ರದರ್ ಮತ್ತು ತಾಯಿ, ನಮ್ಮ ಹುಡುಗನನ್ನ ಕೊಂದವರಿಗೆ ನಾವು ಕ್ಷಮೆ ಕೊಡುವಂತ ಅಗತ್ಯವಿಲ್ಲ. ಯಾಕೆ ನಾವು ಕ್ಷಮೆ ಕೊಡಬೇಕು? ಅವ್ರು ದಿಯಾದನ ಕೊಡ್ಲಿ, ಅವರು ಸಾಯಿಲಿ, ಅವರನ್ನು ಗಲ್ಲಿಗೆ ಏರಿಸಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಆದರೆ ನಮ್ಮ ಉಮರ್ ಬಿನ್ ಹಫೀಜ್ ಅವರ ಮೂಲಕ ಕಾಂದಬರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಈ ನಿಮಿಷಪ್ರಿಯ ಕೊಲೆಯ ಬಗ್ಗೆ ನಾವು ಹೇಳುವಾಗ ಅದು ಮನಪೂರ್ವಕವಾದಂತ ಒಂದು ಕೊಲೆಯಾಗಿರಲಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ದೈಹಿಕವಾದ, ಮಾನಸಿಕವಾದ, ಆರ್ಥಿಕವಾದಂತಹ ಕಷ್ಟಗಳನ್ನು ಕೊಟ್ಟು ಒಂದು ಸಂದರ್ಭದಲ್ಲಿ ಕೇರಳಕ್ಕೂ ಕೂಡ ಆ ತಲಾಲ್ ಬಂದು ಈ ನಿಮಿಷಪ್ರಿಯಾರವರ ಆಲ್ಬಮ್ಗಳಲ್ಲಿ ಫೋಟೋಗಳನ್ನು ಕಾಪಿ ಮಾಡಿಕೊಂಡು, ನಾನು ನಿಮಿಷಪ್ರಿಯಾರನ್ನ ಮದುವೆಯಾಗಿದ್ದೀನಿ ಅಂತ ಅಲ್ಲಿ ನಂಬಿಸಿ, ಅಲ್ಲಿ ಕೋರ್ಟಿಂದ ನಕಲಿ ಸರ್ಟಿಫಿಕೇಟ್ಗಳನ್ನು ಕೂಡ ಮಾಡಿ ಗಂಡ ಹೆಂಡತಿಯಿಂದ ಬಿಂಬಿಸುವಂತ ಪ್ರಯತ್ನ ಮಾಡಿದ್ದ. ನಿಜವಾಗಿ ನಿಮಿಷಪ್ರಿಯಾಗಿ ಇಲ್ಲಿ ಅವರ ಊರಿನಲ್ಲಿ ಪಾಲಕ್ಕಾಡಲ್ಲಿ ಒಬ್ಬ ಗಂಡ ಇದ್ದಾನೆ, ಅವರಿಗೆ ಒಂದು ಮಗು ಇದೆ. ಅವ್ರು ಯಾವತ್ತೂ ಕೂಡ ತಲಾಲ್ ಅಬು ಮಹದಿನ ಮದುವೆ ಆಗಿರ್ಲಿಲ್ಲ.
ಅನಂತರ ಇವರು ಆ ರೀತಿ ಸುಳ್ಳು ಹೇಳಿ ಈ ತಲಾಲ್ ಅಹಮದ್ ಇವರಿಗೆ ಬಹಳ ದೊಡ್ಡ ಕಿರುಕುಳವನ್ನು ಕೊಡ್ತಾ ಇದೆ. ಒಂದು ಸಂದರ್ಭದಲ್ಲಿ ಅನಸ್ತೇಷಿಯಾ ನೀಡುವ ಸಂದರ್ಭದಲ್ಲಿ ಡೋಸು ಹೆಚ್ಚಾಗಿ ಅವರು ತೀರಿ ಹೋದ್ರು. ಓಕೆ. ಆ ತಲಾಲ್ ಮೃತರಾದಂತ ಬಾಡಿಯನ್ನು ಏನ್ ಮಾಡುದು ಅಂತ ಗೊತ್ತಿರ್ಲಿಲ್ಲ. 150 ಕಟ್ಟು ಮಾಡಿ ಪೀಸ್ ಮಾಡಿ ಟ್ಯಾಂಕಿಗೆ ಹಾಕಿಬಿಟ್ರು. ಇಂತಹ ಒಂದು ಸಂದರ್ಭದಲ್ಲಿ ಶರಿಯಾ ಕೋರ್ಟ್ ಪ್ರಕಾರ ಕೊಲೆಯೇ ನಡಿಬೇಕು, ಅಥವಾ ದಿಯಾ ಹಣವನ್ನು ಕೊಟ್ಟುಕೊಂಡು ಅದನ್ನು ಪಡೆದ ಕುಟುಂಬ ಮಾಫಿ ಕೊಡಬೇಕು. ಈಗ ದಿಯಾ ಹಣವನ್ನು ಕೊಟ್ಟುಕೊಂಡು ಕುಟುಂಬದಿಂದ ಮಾಫಿ ಪಡೆಯುವ, ಕ್ಷಮಾದಾನ ಪಡೆಯುವಂತಹ ಪ್ರಯತ್ನ ನಮ್ಮ ವಿದ್ವಾಂಸರಿಂದ ಗುರುಗಳಿಂದ ಆಗ್ತಾ ಇದೆ. ಓಕೆ. ಅಂದರೆ ಅಲ್ಟಿಮೇಟ್ಲಿ ಇದು ನಾನು ವೆಂಕಟೇಶ್ ದೊಡ್ಡೇರಿಯವರೇ, ಅಲ್ಟಿಮೇಟ್ಲಿ ಇದು ಧರ್ಮಗುರುಗಳ ಅಂಗಳದಲ್ಲಿ ನಿಮಿಷ ಪ್ರಿಯ ಅವರಿಗೆ ಗಲ್ಲು ಶಿಕ್ಷೆಯ ಚೆಂಡು ಇದೆ ಈಗ ಅಂತ ಕಡೆ ಲಾಸ್ಟ್ಗಿದು ಭಾರತ ಸರ್ಕಾರ ತನಗಿರ್ತಕ್ಕಂಥ ಯಾವುದೇ ಅವಕಾಶ ಹಣದ ವಿಚಾರದಲ್ಲಿ ನಾಳೆ ದಿನ ಅವ್ರು 8 ಕೋಟಿ ಕೇಳ್ತಾರೋ, 10 ಕೋಟಿ ಕೇಳ್ತಾರೋ, 8.25 ಕೋಟಿ 5 ಕೋಟಿಗೆ ಒಪ್ಕೊಳ್ತಾರೋ, 30 ಕೋಟಿಗೆ ಒಪ್ಕೊಳ್ತಾರೋ, ಒಂದು ಅಮೌಂಟ್ ಅಂತ ಅಂದ್ಕೊಳ್ಳಿ. ಈ ಅಮೌಂಟನ್ನು ಅವ್ರು ಕ್ರೌಡ್ ಫಂಡಿಂಗ್ ಥ್ರೂನೇ ಕಲೆಕ್ಟ್ ಮಾಡಬೇಕಾ? ನಿಮಿಷಪ್ರಿಯ ಫ್ಯಾಮಿಲಿ ಅವ್ರ ಫ್ಯಾಮಿಲಿನವರು ಸುಪ್ರೀಂ ಕೋರ್ಟ್ ಚಂದ ಎತ್ತಬೇಕು ಅವರು. ಅಲ್ಲಲ್ಲ, ಭಾರತ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಿರ್ತಕ್ಕಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಲಿ ಅವ್ರ ಹಣನ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಅದೇ ರೀತಿ ಭಾರತ ಸರ್ಕಾರ ಹೇಳಿದೆ ಅವ್ರ ಫ್ಯಾಮಿಲಿ ಏನಾದರೂ ಕೊಡೋದಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಅಂಶನೂ ಕೂಡ ಅವರು ಹೇಳಿದ್ದಾರೆ. ಓಕೆ. ಸೊ ಹಾಗಾಗಿ ಹಣದ ವಿಷಯ ಅಲ್ಲ ಇಲ್ಲಿ. ಅವ್ರನ್ನ ಏನಾದರೂ ಮಾಡಿ ನಮ್ಮ ದೇಶಕ್ಕೆ ಒಂದು ತರುವಂಥದ್ದಾಗಲಿ ಅಥವಾ ಕ್ಷಮಾದಾನ ಕೊಡಿಸುವಂಥ ಪ್ರಯತ್ನಗಳೇ ಭಾರತ ಸರ್ಕಾರದ ಮೊಟ್ಟ ಮೊದಲ ಆದ್ಯತೆ. ಓಕೆ. ಸೊ ಹಾಗಾಗಿ ನಮ್ಮ ರಾಜತಾಂತ್ರಿಕ ಇರತಕ್ಕಂಥ ಏನು ನೆರವಿದೆ, ಅರೇಬಿಯನ್ ಕಂಟ್ರೀಸ್ ಇರ್ಬೋದು ಅಥವಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಬೇರೆ ಬೇರೆ ತಾಂತ್ರಿಕ ಅಂಶಗಳನ್ನು ಪರಿಗಣಿಸಿಕೊಂಡು ಭಾರತ ಸರ್ಕಾರ ಸದಸ್ಯನ ಕ್ಲೋಸ್ ಮಾಡಿಲ್ಲ. ಅವರು 18ನೇ ತಾರೀಕು ಇನ್ನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಅಡಿಷನಲ್ ಸಾಲಿಸಿಟರ್ ವೆಂಕಟರಮಣಿ ಅವರು ನಾವು ಕೇಸ್ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿಲ್ಲ. ಅಂದರೆ ಇದು ನೋಡಿ, ಅದು ಅತ್ಯಂತ ಉನ್ನತವಾದಂಥ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಗೃಹ ಮಂತ್ರಾಲಯ ಮತ್ತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರು, ಪ್ರಧಾನಮಂತ್ರಿಗಳ ಕಾರ್ಯಾಲಯ ಇವೆಲ್ಲ ಸೇರ್ಕೊಂಡು ಅದನ್ನು ಮಾಡಿ ಅಫಿಡವಿಟ್ ಹಾಕಿರೋಂಥದ್ದು, ಯಾರೋ ಒಂದು ಕೆಳಗಡೆ ಹಾಕಿರೋಂಥದ್ದಲ್ಲ. ಸೊ ಅಂದರೆ ಇದ್ರ ಸೆನ್ಸಿಟಿವ್ ಎಷ್ಟಿದೆ ಅಂತ ಅವರು ಕೂಡ ಹೇಳಿದ್ದಾರೆ ಕೋರ್ಟಲ್ಲಿ. ಸೊ ಹಾಗಾಗಿ ಭಾರತ ಸರ್ಕಾರ ಸದಾ ಸಿದ್ಧವಾಗಿದೆ, ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ರಘು ದೊಡ್ಡರಿ, ಈಗ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ವೇಳೆ ಇದ್ದುಬಿಟ್ಟಿದ್ದರೆ ಅಲ್ಲಿ ಯೆಮೆನ್ನ ಉತ್ತರ ಭಾಗದಲ್ಲಿ ಯಾವ ಮೆಹದಿ ಕುಟುಂಬ ವಾಸವಾಗಿದೆಯೋ ಆ ಭಾಗದಲ್ಲಿರೋದು ಇವರ ಆಳ್ವಿಕೆ. ಯಾರು? ಹೌತಿ ಬಂಡುಕೋರರ ಆಳ್ವಿಕೆ ಇದೆ. ಅವ್ರ ಫ್ಯಾಮಿಲಿ ಇರೋದು ಅಲ್ಲೇ. ಅವರೊಂದು ಆಳ್ವಿಕೆ ಇದ್ದಾಗ ನೀವು ಹೌತಿ ಬಂಡುಕೋರರ ಬಳಿಯಲ್ಲಿ ಯಾವ ಪಾರಿವಾಳ ಕಳಿಸ್ತಾ ಇದ್ರಿ ನೀವು ಅಂತ? ಇಲ್ಲ, ಖಂಡಿತವಾಗ್ಲೂ ನಾನು ಅವಾಗಲೇ ಹೇಳಿದಾಗೆ ಯಾವ ಶಾಂತಿ ಪಾರಿವಾಳ ನಾವು ಇಂಡಿವಿಜುವಲ್ ಆಗಿ ನಾವು ಯಾವುದನ್ನು ಕಳ್ಸೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಭಾರತದಲ್ಲಿ ಆ ರಾಜತಾಂತ್ರಿಕ ಲಿಂಕ್ ಅನ್ನ ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿದ್ರು ಒಂದೇ, ನಾವಿದ್ರು ಒಂದೇ, ಅದೇ ಇರ್ತಿತ್ತು. ಅದೇ ನಾವು ವಿಶ್ವಸಂಸ್ಥೆ ಮತ್ತೆ ನಮ್ಮ ಏನು ಇಂಟರ್ನ್ಯಾಷನಲ್ ಆರ್ಬಿಟ್ರಿ ಕೋರ್ಟ್ ಇದೆಯಲ್ಲ, ಅದ್ರ ಮುಖಾಂತರ ನಾವು ಶಾಂತಿ ದೂತರನ್ನ ಮತ್ತೆ ಅಲ್ಲೇನು ಅಂಬಾಸಿಡರ್ಸ್ ಇದ್ದಾರೆ, ಯೆಮೆನಿನ ಅಂಬಾಸಿಡರ್ ಮುಖಾಂತರ ಈ ಕೆಲಸವನ್ನ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಇವರು ನಮ್ಮ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯ ವಿಶ್ವಸಂಸ್ಥೆಯ ರೂಟ್ನಲ್ಲಿ ಇದನ್ನ ಪ್ರಯತ್ನ ಮಾಡ್ತಾ ಇಲ್ಲ? ಎಸ್, ಅಫ್ಕೋರ್ಸ್ ಈ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಇಟ್ಸ್ ಅ ಗುಡ್. ಯಾರು ನಮ್ಮ ಧರ್ಮಗುರುಗಳ ಮುಖಾಂತರ ಅವರ ಕುಟುಂಬ ಮತ್ತೆ ಏನು ದಕ್ಷಿಣ ಭಾರತದ ಒಂದು ತಂಡ ಏನು ಇವ್ರ ಜೊತೆ ಒಂದು ಕೆಲಸ ಮಾಡಿ ಅದನ್ನ ಸಕ್ಸಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಇಟ್ಸ್ ಅ ಗುಡ್ ಮೂವ್. ಬಟ್ ಅದು ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಅಂತಾರಾಷ್ಟ್ರೀಯ ನಾನು ಅದೇ ಹೇಳ್ತಾ ಇದ್ದೇನೆ, ತೆಗೆದುಕೊಳ್ಳಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇಮಿಡಿಯೇಟ್ ನೀವು ಇದು ಏನು ಕೋರ್ಟ್, ಅಂತಾರಾಷ್ಟ್ರೀಯ ಕೋರ್ಟ್ ಇದು ಅಂದ್ರೆ ಯೆಮೆನಿನ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು. ಯೆಮೆನಿನ ಸುಪ್ರೀಂ ಕೋರ್ಟ್ಗೆ ನೀವು ಇಂಟರ್ನ್ಯಾಷನಲ್ ಆರ್ಬಿಟ್ರಿ ಕೋರ್ಟ್ ಮುಖಾಂತರ ದಯವಿಟ್ಟು ಸ್ಟೇ ತನ್ನಿ. ಯಾಕೆ ಅಂತ ಈ ರೀತಿಯಾದಂತ ಇದಾಗಿದೆ. ಯೆಮೆನ್ ಕಂಡೀಷನ್ ಹೆಂಗಿದೆ ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ವೇಳೆ ಸರ್ಕಾರದ ಇಚ್ಛೆಗೆ ವಿರುದ್ಧವಾಗಿ, ಸರ್ಕಾರದ ಕಾನೂನುಗಳು ಶರಿಯಾ ಲಾ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಅದರ ವಿರುದ್ಧವಾಗಿ ತೀರ್ಪೇನಾದರೂ ಕೊಟ್ಟುಬಿಟ್ರೆ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ತೊಂದರೆಗೊಳಗಾಗುತ್ತೆ ಅಂತ ಯೆಮೆನ್ನಲ್ಲಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ತೊಂದರೆಗೊಳಗಾಗ್ತಾರೆ ಅಂತ ಆ ಮಟ್ಟದ ಒಂದು ಕಾನೂನು ಅಲ್ಲಿದೆ. ಆ ಥರದ ಆಳ್ವಿಕೆನೇ ಹಂಗಿದೆ. ನಾನು ಹೇಳ್ದಾಗ ನೀನು ಕಾನೂನು ಬರಿ ಅಂತ ಅಲ್ಲ, ಆಳ್ವಿಕೆ ನಾನು ಹೇಳ್ದಾಗ ನೀನು ತೀರ್ಪು ಬರಿ ಅಂತ. ಒಂದು ಈಗ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರೋದು ನನ್ನ ಅನ್ಸಿಕೆ ಏನು ಅಂತ ಹೇಳಿದ್ರೆ, ಇವತ್ತು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನವರು ಒಂದು ತಪ್ಪಿತಸ್ಥೆ ಅಂತ ಹೇಳ್ತಾ ಇದ್ದಾರೆ. ಈ ಕೇಸಲ್ಲಿ ಏನಾದರೂ ನಾವೇನಾದ್ರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಈ ಜಡ್ಜ್ಮೆಂಟ್ ವಿಲ್ ಬಿಕಮ್ ಎ ಕಾಮನ್ ಇಶ್ಯೂ ಅಥವಾ ಕಾಮನ್ ಸೊಲ್ಯೂಷನ್ ಫಾರ್ ಆಲ್ ದ ಕಂಟ್ರೀಸ್. ಮುಂದೆ ಯಾವುದೇ ಕಂಟ್ರಿನಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಈ ರೀತಿ ಸಮಸ್ಯೆಗಳಾಗಿ ಏನು ಪ್ರಾಸಿಕ್ಯೂಷನ್ಗೆ ಬಂದಾಗ ಆಗ ಈ ಕೇಸನ್ನ ರೆಫರೆನ್ಸ್ ತಗೊಂಡು ಅದು ಮುಂದೆ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಕೆಲವು ಯೋಚನೆ ಮಾಡ್ತಿರ್ಬಹುದು. ಓಕೆ, ಸೊ ಆ ದೃಷ್ಟಿಯಿಂದ ಇದು ನಿಧಾನ ಆಗ್ತಾ ಇದೆ ಹೊರತು ಆ ದೃಷ್ಟಿಯಿಂದ ಇದು ಕಾಂಪ್ಲಿಕೇಟ್ ಆಗಿದೆ ಹೊರತು ಅಥವಾ ನೇರವಾಗಿ ಅದನ್ನು ರೀಚ್ ಆಗೋದಕ್ಕೆ ನನಗಂತೂ ಕಷ್ಟ ಅಂತ ಅನಿಸ್ತಿಲ್ಲ. ಕೇಂದ್ರ ಸರ್ಕಾರ ಆ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದ್ರೆ ನಾವೀಗ ಧರ್ಮಗುರುಗಳ ಮುಖಾಂತರ ನಾವು ಹೋಗ್ತಿದೀವಿ ಅಂತಂದ್ರೆ, ಸೊ ಆಬ್ವಿಯಸ್ಲಿ ನಾವು ಕೇಂದ್ರ ಸರ್ಕಾರದ ಏನು ವಿಶ್ವಸಂಸ್ಥೆಯ ಮುಖಾಂತರ ನಾವು ಈ ಪ್ರಯತ್ನವನ್ನು ಮಾಡ್ತಾ 100% ಸಕ್ಸಸ್ ಅನ್ನ ಕಾಣೋದು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಾನು ಝೈನಿ ಕಾಮೆಲ್ ಅವರಿಗೆ ಕೇಳ್ತೀನಿ ಇದನ್ನು. ಝೈನಿ ಕಾಮೆಲ್ ಅವರೇ, ಮತ್ತೆ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅವ್ರದ್ದು, ನಾನು ಮತ್ತೆ ಅವ್ರನ್ನ ಟ್ರೈ ಮಾಡ್ತೀನಿ ಸಂಪರ್ಕ ಮಾಡೋಕ್ಕೆ. ಈಗ ಇಲ್ಲಿ
ಒಂದು ಶಿಕ್ಷೆಯನ್ನು ತಪ್ಪಿಸೋವಂಥ ಪ್ರಯತ್ನ ಆಗ್ತಿದೆಯಾ ಇಲ್ಲಿ? ಒಂದು ನಿಮಿಷ, ಜೈನಿ ಕಾಮಿಲ್ ಅವರು ಇದ್ದಾರೆ. ಜೈನಿ ಕಾಮಿಲ್ ಅವರೇ, ಈಗ ಇಲ್ಲಿ ಗಲ್ಲು ಶಿಕ್ಷೆಯನ್ನು ತಪ್ಪಿಸೋ ಪ್ರಯತ್ನನ ಇದು? ಗಲ್ಲು ಶಿಕ್ಷೆ ತಪ್ಪಿದರೂ ನಿಮಿಷಾಪ್ರಿಯಾಗಿ ಇಲ್ಲಿ ಶಿಕ್ಷೆ ಅನ್ನೋದಿರುತ್ತಾ, ಅಥವಾ ಪೂರ್ತಿ ಮುಕ್ತಿನ ಇದಿಯಾತೆ ಅನ್ನೋ ಕೊಟ್ಟುಬಿಟ್ರೆ, ಈ ಬ್ಲಡ್ ಮನಿ ಕೊಟ್ಟುಬಿಟ್ರೆ ಪೂರ್ತಿ ಮುಕ್ತಿ ಆಗ್ಬಿಡುತ್ತಾ ಅಂತ? ಓಕೆ ಸರ್, ದಿಯಾಹಣವನ್ನು ಕೊಟ್ಟು ಬಿಟ್ರೆ ಅದು ಕಂಪ್ಲೀಟ್ ಕ್ಷಮಾದಾನ ಸಿಗುತ್ತೆ. ಅಲ್ಲಿ ಗಲ್ಲು ಶಿಕ್ಷೆ ಅಂತ ಮಾತ್ರ ಅಲ್ಲ, ಸಂಪೂರ್ಣವಾದ ಬಿಡುಗಡೆ ಅಲ್ಲಿ ಭಾಗ್ಯ ದೊರೆಯುತ್ತದೆ. ಈಗ ಆ ವಿಷಯ ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ, ಅವರು ದಿಯಾದಾನವನ್ನು ಪಡ್ಕೊಂಡು ಕ್ಷಮಾದಾನಕ್ಕೆ ರೆಡಿ ಇದ್ದಾರಾ, ದಿಯಾಂಗನ ಇಲ್ಲದೆ ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ, ಅದಕ್ಕೆ ಅವರು ಸಿದ್ಧರಿದ್ದಾರಾ, ಅಥವಾ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹಠ ಹಿಡಿತಾರ? 3 ವಿಷಯಗಳಿದೆ. ಈಗ ನಮ್ಮ ಉಸ್ತಾದಗಳು, ನಮ್ಮ ವಿದ್ವಾಂಸರು ಏನ್ ಮಾಡ್ತಾ ಇರ್ತಾರೆ, ಗಲ್ಲು ಶಿಕ್ಷೆಯನ್ನು ಸಂಪೂರ್ಣವಾದ ಶಿಕ್ಷೆಯನ್ನು ತಪ್ಪಿಸ್ಲಿಕ್ಕೆ ದಿಯಾದನ ಕೊಟ್ಟಾದ್ರೂ ತೊಂದರೆ ಇಲ್ಲ, ಅವರನ್ನು ಜೀವಂತವಾಗಿ ಉಳಿಸಬೇಕು, ಭಾರತಕ್ಕೆ ಕರೆಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಪಾಯಿಂಟ್ ಇಲ್ಲಿ ಜೈನಿ ಕಾಮಿಲ್ ಅವರೇ, ಈಗ ಇಂಥ ಒಂದು 500 ವಿಶ್ವದ 500 ಪ್ರಭಾವಿ ಮುಸ್ಲಿಂ ಗುರುಗಳಲ್ಲಿ ಈ ಕಾಂತಾಪುರ ಅಬೂಬ್ಕರ್ ಅವರಿದ್ದಾರೆ, ಅವ್ರ ಮಾತು ನಾನು ಕೇಳಬೇಕು. ಆ ಕಡೆಯಲ್ಲಿ MN ಯಾರೋ ಲೀಡರ್ ಬಂದಿದ್ದಾರೆ, ಅವರು ರೆಸ್ಪೆಕ್ಟ್ ಕೊಡಬೇಕು ಎನ್ನುವುದು ಮೆಹದಿ ಕುಟುಂಬಕ್ಕೆ ಇದೆಯಾ? ಅದು ಆ ಫ್ಯಾಮಿಲಿಗೆ ಈ ಧರ್ಮಗುರುಗಳ ಹಿನ್ನೆಲೆ, ಇವರು ಪ್ರಭಾವ, ಧಾರ್ಮಿಕವಾಗಿ ನಾವು ಮಾತು ಕೇಳಬೇಕು, ಈ ಚಿಂತನೆ ಆ ಫ್ಯಾಮಿಲಿಗೆ ಇದೆಯಾ ಈಗ? ಇಲ್ಲಿ ಅದು ಸರ್, ಉಮರ್ ಹಫೀಜ್ ಅಂತ ಇದ್ದಾರಲ್ಲ, ಯಮನ್ನ ಧರ್ಮಗಳು ಇದ್ದಾರಲ್ಲ, ಅವರ ಬಗ್ಗೆ ಯಮನ್ನಲ್ಲಿ ಎಲ್ಲ ಜನರಿಗೂ ಕೂಡ ಅತ್ಯುತ್ತಮವಾದ ಅಭಿಪ್ರಾಯವಿದೆ. ಹೌತಿ ಪ್ರದೇಶದಲ್ಲೂ ಇದೆಯಾ ಅದು? ಸರ್, ಹೌತಿ ಬಂಡುಕೋರರ ಪ್ರದೇಶದಲ್ಲೂ ಅದಿದೆಯಾ? ಹೌತಿ ಬಂಡುಕೋರ ಅಂತ ಹೇಳಿ ಸರ್, ಬಂಡುಕೋರರು ಅವರದೇ ರೀತಿಯಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾ ಇರ್ಬೋದು. ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಯಮನ್ನಲ್ಲಿರುವ ಎಲ್ಲಾ ಜನಸಾಮಾನ್ಯರಿಗೂ ಬಹಳ ಗೌರವಾದರಿಂದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇವರು. ಬಂಡುಕೋರವರನ್ನ ಒಪ್ಪದೇ ಇರ್ಬೋದು, ಆದ್ರೆ ಬಂಡುಕೋರ ಜೊತೆಗಲ್ಲ, ಆ ಹೌತಿ ಅವರ ತಲಾಲ್ನ ಕುಟುಂಬದವರೊಂದಿಗೆ ಮಾತನಾಡಿ ತಂಡವನ್ನು ಕಳಿಸಿಕೊಟ್ಟಿದ್ದಾರೆ. ಉಮರ್ ಬಿನ್ ಹಫೀಜ್ ಕಳಿಸಿಕೊಟ್ಟ ತಂಡ ಎನ್ನುವ ನಿಟ್ಟಿನಲ್ಲಿ ಮಾತ್ರ ಅವರಿಗಿರುವಂತಹ ರೆಸ್ಪೆಕ್ಟ್ ನ ಕಾರಣದಿಂದಾಗಿ ತಲಾಲ್ನ ಫ್ಯಾಮಿಲಿ ಅವರ ಜೊತೆ ಮಾತಾಡಲಿಕ್ಕೆ ಸಿದ್ಧವಾಗಿದೆ ಮತ್ತು ನಾಳೆಯ ಶಿಕ್ಷೆಯನ್ನು ಮುಂದೂಡುವಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಜೈನಿ ಕಾಮಿಲ್ ಅವರೇ, ಆ ಫ್ಯಾಮಿಲಿ ಏನಾದ್ರು ಅಲ್ಲ ರೀ, ಒಬ್ಬ ಮುಸ್ಲಿಂ ಹುಡುಗನನ್ನ, ಮೆಹದಿಯನ್ನ ಕೊಂದಿರೋದು ಅಲ್ಲಿನ ನಿಮಿಷಪ್ರಿಯ ಎನ್ನುವ ಕ್ರೈಸ್ತರು, ಆ ಕ್ರೈಸ್ತರ ಪರ ನೀವು ವಕಾಲತ್ತು ವಹಿಸ್ಕೊಂಡು ಬಂದಿದ್ದೀರಾ ಅಂತ ಆ ಫ್ಯಾಮಿಲಿ ಒಂದು ಕ್ವಶನ್ ಮಾಡಲ್ವಾ ಗುರುಗಳಿಗೆ? ಅಂದ್ರೆ ನಮ್ಮಲ್ಲಿ ಸರ್, ಅದು ಇಸ್ಲಾಮಿನಲ್ಲಿ ಮಾನುಷಿಕವಾದ ನೆಲೆಯಲ್ಲಿ ಮಾತನಾಡಬೇಕಾದಂತಹ ಸರ್ವ ಸಂದರ್ಭಗಳಲ್ಲೂ ಕೂಡ ಜಾತಿ ಮತವನ್ನು ನೋಡದೆ ನಾವು ಮಾತಾಡ್ತೀವಿ. ಈಗ AP ಅಬೂಬಕರ್ ಮುಸ್ಲಿಂಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪತ್ರಿಕಾಗೋಷ್ಠಿಗಳಲ್ಲಿ ಕೇಳಿದ್ರು, ನಿಮಿಷಪ್ರಿಯ ಅನ್ನುವ ಕ್ರಿಶ್ಚಿಯನ್ ಮಹಿಳೆ, ನಿಮಗೆ ಯಾವುದೇ ಸಂಬಂಧ ಇರುವಂತಹ ಒಬ್ಬ ಹುಡುಗಿಯವಳು, ಯಾತಕ್ಕಾಗಿ ಆ ವಿಷಯದಲ್ಲಿ ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೆಗೀತಿ ಅಂತ ಕೇಳಿದ್ರು, ಮಾಧ್ಯಮಗಳೆಲ್ಲ ಕೇಳಿದ್ರು ಅವರಿಗೆ. ಆದ್ರೆ ಇಲ್ಲಿ ಮುಸ್ಲಿಂ ಹಿಂದೂ ಕ್ರೈಸ್ತರು ಯಾವುದೇ ಭೇದ ಭಾವಗಳಿಲ್ಲ. ಒಂದು ವೇಳೆ ಮುಸಲ್ಮಾನರು ಕೊಲ್ಲಲ್ಪಟ್ಟವರ ಮುಸ್ಲಿಂ ಅಲ್ಲದವರಾಗಿದ್ರು, ಕೊಂದವರು ಮುಸ್ಲಿಂ ಆಗಿದ್ರು, ಯಾವುದೇ ಭೇದ ಭಾವಗಳಿಲ್ಲದೆ ಒಬ್ಬ ಜೀವವನ್ನು ರಕ್ಷಿಸುವಂತಹ ಒಂದು ಹೊಣೆಯಿಂದ ಕುರಾನ್ ಹೇಳ್ತಾ ಇದೆ, ಒಂದು ಜೀವವನ್ನು ರಕ್ಷಿಸಿದ್ರೆ, ಅನ್ಯಾಯವಾಗಿ ಕೊಲೆ ಮಾಡಲ್ಪಡುವ, ಜೀವಹಾನಿ ಸಂಭವಿಸುವ ಒಂದು ಜೀವವನ್ನು ರಕ್ಷಿಸಿದ್ರೆ, ಅನ್ನಹ ಅಹ್ಯನ್ನಾಸ ಜಮೀಅ ಎನ್ನುವುದು ಕುರಾನ್ ಒಂದು ಉಲ್ಲೇಖ. ಇಡೀ ಜಗತ್ತಿನಲ್ಲಿರುವ ಸರ್ವರಿಗೂ ಕೂಡ ಪ್ರಾಣದಾನ ಮಾಡಿದಂತೆ. ಅನ್ಯಾಯವಾಗಿ ಮನುಷ್ಯರನ್ನು ಕೊಲ್ಲಬಾರದು, ಅನ್ಯಾಯವಾಗಿ ಮನುಷ್ಯರನ್ನು ಕೊಲ್ಲಿಸಲಿಕ್ಕೆ ಬಿಡಲೂಬಾರದು. ಎರಡರಲ್ಲೂ ಕೂಡ ಇಸ್ಲಾಂ ಬಹಳ ಸ್ಪಷ್ಟವಾದಂತ ಒಂದು ನಿಲುವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಬೇರೆ ಯಾವುದೇ ಮತ, ಧರ್ಮ, ಪಂಗಡಕ್ಕೆ ಸೇರಿದ ಯಾವುದಲ್ಲಿ ಬರುವುದಿಲ್ಲ. ಮನುಷ್ಯ ಎಂಬಲ್ಲಿರುವಂತಹ ಈ ಮಧ್ಯಸ್ಥಿಕೆಯನ್ನ ಎಲ್ಲ ಮನುಷ್ಯ ಸ್ನೇಹಿಗಳು ಒಪ್ಪಿಕೊಳ್ತಾರೆ. ಫೈನ್. ಈಗ ಇದು ವೆಂಕಟೇಶ್ ದೊಡ್ಡೇರಿ ಒಂದು ಮಾತನ್ನು ಹೇಳಿದ್ರು, ನಮ್ಮ ವಿಶ್ವಗುರು ಮೋದಿಯವರು ಏನು ಮಾಡ್ತಾ ಇಲ್ಲ, ಅವರು ಇಂಟರ್ನ್ಯಾಷನಲ್ ಧರ್ಮ ಸ್ಟೇ ತಂದ್ಬಿಡ್ಬೇಕು ಅಂತ. ನಾನಿದೊಂದು ತಪ್ಪು, ಅತ್ಯಂತ ವಿನಯವಾಗಿ ನಾನು ರಘುವರ್ಗೆ ಹೇಳ್ತೀನಿ, ಅದು ತಪ್ಪು ಕಲ್ಪನೆ ಅವ್ರಿಗೆ. ಸೊ MNನಲ್ಲಿ ಸುಪ್ರೀಂ ಕೊಟ್ಟಂಥ ಒಂದು ಇದಕ್ಕೆ ನಾವು ಯಾರು ಹೋಗಿಸ್ತಾರೆ, ಅದು ಅಂತಿಮ ಆದೇಶ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು, ನಮ್ಮ ಧರ್ಮಗುರುಗಳು ಹೇಳಿದಂಗೆ ಅಲ್ಲಿ MNನಲ್ಲಿ ಇರ್ತಕ್ಕಂಥ ಶರಿಯತ್ ಕಾನೂನು, ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಪ್ರಾಣಕ್ಕೆ ಪ್ರಾಣ ಅಂತ ಇರ್ತಕ್ಕಂಥದ್ದು. ಇವತ್ತೇನಾದರೂ ಒಂದೇ ಒಂದು ದಾರಿ ಇರ್ತಕ್ಕಂಥದ್ದು ನಮಗೆ, ಈ ಒಂದು ದಿಯಾತನ್ನು ಕೊಟ್ಟು ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಆ ಕುಟುಂಬ ಕ್ರಮಿಸಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಬಿಟ್ಟರೆ ಬೇರೆ ಯಾವುದೋ ದಾರಿ ಇಲ್ಲ ಅಂತ ನಮಗೆ ಅಲ್ಲಿ ಇವತ್ತು ನಮಗೆ ಪ್ರಸ್ತುತ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಅದನ್ನು ಮಾಡಿದೆ. ಅವಶ್ಯಕತೆ ಬಿದ್ದರೆ ಹಣವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಅವ್ರ ಕುಟುಂಬದ ತಗೊಳಕ್ಕಿಲ್ಲ. ನಾನು ಮತ್ತೆ ಹೇಳಬೇಕಾಗ್ತದೆ ನಿಮಗೆ, ಅರ್ಜಿದಾರರೇ ಭಾರತ ಸರ್ಕಾರವನ್ನು ಗೌರವಿಸಿ ಅವ್ರು ಧನ್ಯವಾದಗಳನ್ನ ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅನೇಕ ಬಾರಿ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಹೊರದೇಶದಲ್ಲಿ ತೊಂದರೆ ಆಗದೆ ಕರ್ಕೊಂಡು ಬಂದ ಇತಿಹಾಸಗಳಿದೆ. ಅಂಥದ್ದಲ್ಲಿ ಇದೊಂದು ದೊಡ್ಡ ಆಗ್ಲಿಕ್ಕೆ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾನೂನು,
ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತೆ ಅಲ್ಲಿರ್ತಕ್ಕಂಥ ಬಂಡುಕೋರರು, ರಾಜತಾಂತ್ರಿಕ ಆಫೀಸ್ ಇಲ್ಲದೆ ಇರತಕ್ಕಂಥದ್ದು, ಇದೆಲ್ಲ ನೋಡಿದರೆ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಕಾಣುತ್ತೆ. ನಮ್ಮ ಪ್ರಯತ್ನಗಳೆಲ್ಲ ಕೂಡ ಜಾರಿಯಲ್ಲಿದೆ. ನಾವು ಅದಕ್ಕೆ ಭಾರತ ಸರ್ಕಾರ ಬದ್ಧವಾಗಿದೆ, ಮೋದಿಜಿಯವರ ಸರ್ಕಾರ ಅದಕ್ಕೆ ಬದ್ಧವಾಗಿದೆ, ಯಾವಾಗಲೂ ಕೂಡ ಪ್ರಯತ್ನ ಮಾಡುತ್ತೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ರಘು ನೋಡಿ, ನಾನು ಈಗ ಇವರು ಕೇಂದ್ರ ಸರ್ಕಾರ, ನಾನು ನಮ್ಮ ಮಿತ್ರರು ಒಂದು ತಪ್ಪು ಮಾಹಿತಿಯನ್ನು ಹೇಳಿದ್ದಾರೆ. ಏನಕ್ಕೆ ನಾವೀಗ ವಿಶ್ವಸಂಸ್ಥೆ ಮಾಡ್ಕೊಂಡಿರೋದೇನೆ ಮಧ್ಯಸ್ಥಿಕೆ ತಗೊಳ್ಳಿ ಅವರು. ಮಧ್ಯಸ್ಥಿಕೆ ತೆಗೆದುಕೊಳ್ಳೋದಕ್ಕೆ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ತೆಗೆದುಕೊಳ್ಳೋದಕ್ಕೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಆ ಬಾಂಧವ್ಯನ ಬೆಸೆಯಕ್ಕೋಸ್ಕರ ಇರೋದು. ಸೊ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಾವು ಅಲ್ಲಿ ರೀಚ್ ಆಗ್ತಾ ಇಲ್ಲ ಅಂದ್ರೆ ಅದು ವಿಶ್ವಸಂಸ್ಥೆಯ ಒಂದು ಕಂಟ್ರಿ, ವಿಶ್ವಸಂಸ್ಥೆಯಲ್ಲಿ ಎಂಪ್ಯಾನಲ್ ಆಗಿರ್ತಕ್ಕಂಥ ಒಂದು ಕಂಟ್ರಿ. ಆ ಕಂಟ್ರಿ ಜೊತೆ ನೀವು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಾಗೋದಿಲ್ಲ, ಫೈನ್. ಆದ್ರೆ ವಿಶ್ವಸಂಸ್ಥೆ ನೀವು ಸಂಬಂಧ ಚೆನ್ನಾಗಿದ್ರೆ ಮಾತಾಡಿ. ಸೊ ಅವರ ಏನು ಈಗ ಧರ್ಮಗುರುಗಳು ಏನ್ ಮಾತಾಡ್ತಾ ಇದ್ದಾರೆ, ಈಗ ದಾರಿ ದಿಯಾತ್ ಬಿಟ್ರೆ ಇನ್ನೇನು ದಾರಿನೇ ಇಲ್ಲ. ಫ್ಯಾಮಿಲಿ ಕ್ಷಮಿಸಬೇಕು, ಅವ್ರು ಉಳಿಬೇಕು ಅಷ್ಟೇನೆ. ಆದೇಶದ ಕಾನೂನು ಬೇರೆ ನೆಗೋಷಿಯೇಷನ್ಸ್ಗೆ ಅವಕಾಶ ಇತ್ತ? ವ್ಯಾಪಾರ ಸಂಬಂಧಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ನರ್ಸ್ಗಳು ಅಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಈ ಥರದ ಮೇಲೆ ನೀವು ಲಾಬಿ ಮಾಡಬೇಕಾಗಿತ್ತು ಅಂತ ಹೇಳೋದನ್ನ. 100% ನೀವು ನಿಮಿಷ ಪ್ರಿಯ ಒಬ್ಬರೇ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಹಲವಾರು ಥೌಸಂಡ್ಸ್ ಆಫ್ ಪೀಪಲ್ ಆರ್ ವರ್ಕಿಂಗ್ ಇನ್, ಅಂದ್ರೆ ಸಾವಿರಾರು ಏನೋ ಡಾಕ್ಟರ್ಸ್ಗಳಿದ್ದಾರೆ, ಕೆಲವರು ನರ್ಸ್ಗಳಿದ್ದಾರೆ, ಲೇಬರ್ಸ್ಗಳಿದ್ದಾರೆ, ಏನು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಆಯಿಲ್ ಇದರಲ್ಲಿ. ಒಬ್ರು ನಿಮಿಷ ಪ್ರಿಯಾಗೋಸ್ಕರ ಅಷ್ಟೊಂದೆಲ್ಲ ಕೆಲಸ ಲಾಸ್ ಮಾಡ್ಕೊಳ್ಳೋದು, ಒಂದು ಅವರೆಲ್ಲರಿಗೂ ನಾವು ಮತ್ತೆ ಉದ್ಯೋಗ ಕೊಡೋಕ್ಕಾಗತ್ತಾ ನಾವು? ನಿಮಿಷ ಪ್ರಿಯ ಒಬ್ಬರೇ ಅಲ್ಲ, ನಿಮಿಷ ಪ್ರಿಯ ಒಂದು ಭಾರತ ದೇಶದ ಒಂದು ಪ್ರಜೆ. ಅವರೆಲ್ಲ ಭಾರತದ ಪ್ರಜೆಗಳಾಗಿರೋದ್ರಿಂದ ಅವ್ರ ಪರವಾಗಿ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ಅವರ ಕುಟುಂಬ ಮನವಿ ಮಾಡೋದನ್ನ ನೀವು ಪ್ರಯತ್ನ ಮಾಡಿ ಅಂತ ಕೇಳಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಜವಾಬ್ದಾರಿ. ಆದ್ರೆ ಅಲ್ಟಿಮೇಟ್ ಆಗಿ ಇವರು ಕೇಂದ್ರ ಸರ್ಕಾರ ಈ ಪ್ರಯತ್ನವನ್ನು ಬಿಟ್ಟು ಇವನು ಧರ್ಮಗುರುಗಳ ಮುಖಾಂತರ ಆಗ್ತಾ ಇದೆ ಅಂತ ಬಿಟ್ಟಿದೆ ಅಂತಂದ್ರೆ ಅಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ ಪ್ರಯತ್ನ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿನ್ನೆ ಅಟಾರ್ನಿ ಜನರಲ್ ಅವರು ಹೇಳಿದ್ದಾರೆ, ಅಟಾರ್ನಿ ಜನರಲ್ ಅವರು ಹೇಳಿದ್ದಾರೆ ಕ್ಲಿಯರ್ ಆಗಿ, ನಮ್ಮ ಕೈಲಿ ಏನೂ ಇಲ್ಲ, ಇಲ್ಲಿ ನಮ್ಮ ಪ್ರಯತ್ನಗಳೆಲ್ಲ ಕೈ ಚೆಲ್ಲುವಂತ ಪರಿಸ್ಥಿತಿ ಬಂದಿಲ್ಲ. 140 ಕೋಟಿ ಇರ್ತಕ್ಕಂಥ ಒಂದು ದೇಶದವರು ಈ ಒಂದು ಕೇಸನ್ನ ನಾವು ಯೆಮೆನ್ ರಾಷ್ಟ್ರದ ಜೊತೆ ನಾವು ಪ್ರಯತ್ನ ಮಾಡಕ್ಕಾಗಲ್ಲ ಅಂತಂದ್ರೆ, ಸೊ ಇದಕ್ಕಿಂತ ವಿಪರ್ಯಾಸ ಬೇರೆ ಇಲ್ಲ. ನಾವು ಯಾವ ಕಾಲದಲ್ಲೂ ಕೂಡ ನಾವು ಪ್ರಯತ್ನ ಮಾಡಿಲ್ಲ, ಕೈ ಅಲ್ಲ. ನಿನ್ನೆ ಅಟಾರ್ನಿ ಜನರಲ್ ಅವರು ಹೇಳಿರೋದು, ಈ ನಮ್ಮ ದೇಶದ 140 ಕೋಟಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅಟಾರ್ನಿ ಜನರಲ್ ಅವರು ಕೈ ಚೆಲ್ಲಿರೋದು. ಪಾಯಿಂಟ್ ಮಾಡಿ, ಕೈ ಚೆಲ್ಲಿಲ್ಲ ನಾವು. ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ 2 ದಿವಸ ಕಾಲಾವಕಾಶ ಇದೆ. ಸುಪ್ರೀಂ ಕೋರ್ಟ್ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಹೇಳಿದೀವಿ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೀವಿ. ನಿಮಗೆ ನಾಳೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ವಸ್ತುಸ್ಥಿತಿ ಮೊದಲೇ ಗೊತ್ತಿತ್ತು, ಪೋಸ್ಟ್ಪೋನ್ ಮಾಡ್ತಾರೆ ಮಾತಾಡಬೇಕು ಅಂತ ಮಾತಾಡಬೇಡಿ. ವಸ್ತುಸ್ಥಿತಿ ಹೇಳಿದೀನಿ ನಾನು, ಅಲ್ಲಿ ಏನು ಆಡಳಿತ ಇದೆ, ಏನು ಕಾನೂನು ಇದೆ ಅಂತ ಹೇಳಿದೀನಿ. ದಯವಿಟ್ಟು ಸೋ ಮಚ್ ರಘು ದೊಡ್ಡೇರಿ, ಥ್ಯಾಂಕ್ ಯು. ನಮಸ್ಕಾರ. ಡಾಕ್ಟರ್ MSM ಝೈನಿ ಕಾಮಿಲ್ ಅವರೇ, ಮುಸ್ಲಿಂ ಧರ್ಮಗುರುಗಳು, ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟ್ಗೆ ಜಾಯ್ನ್ ಆಗಿ ತಾವು ಮಾತನಾಡೋದಕ್ಕಾಗಿ. ವೆಯ್ಟ್ ಮಾಡೋಣ. ನಿಮಿಷ ಪ್ರಿಯ ದುಡುಕಿಯೋ ಅಥವಾ ಏನೋ ತಪ್ಪಿಸಿಕೊಳ್ಬೇಕು ಅನ್ನೋ ಒಂದು ಧಾವಂತದಲ್ಲೋ, ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರದೇ ಇದ್ದರೂ ಮತ್ತೆ ಬರೆಸ್ಬಿಟ್ಟು ನಾನು ಪರಾರಿ ಆಗಿಬಿಡೋಣ ಅಂತ ಪ್ಲಾನ್ ಮಾಡಿ ಅದೇನೋ ಒಂದು ಬಿಕ್ಕಟ್ಟಿಗೆ ಹೋಗಿ ಒಂದು ಕೊಲೆ ನಡೆದು ಹೋಗಿದೆ. ಅದು ಹೇಳ್ತಾರಲ್ಲ, ಇಗ್ನೋರೆನ್ಸ್ ಈಸ್ ನೋ ಎಕ್ಸ್ಕ್ಯೂಸ್ ಅಂಥೇಳಿ. ನನಗೆ ಗೊತ್ತಿರಲಿಲ್ಲ ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಯಾರು ಅದನ್ನು ಕ್ಷಮಿಸ್ಬಿಡಲ್ಲ ಅಂಥೇಳಿ. ಇದರಾಚೆಗೆ ಆ ಫ್ಯಾಮಿಲಿ ಒಪ್ಪಿಕೊಂಡ್ರೆ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಆ ಫ್ಯಾಮಿಲಿ ಒಪ್ಪಿಕೊಳ್ಳುವಂತಾಗಲಿ, ಈ ದೇಶದ ಒಂದು ಹೆಣ್ಣು ಮಗಳಿಗೆ ಈ ಮೂಲಕ ಶಿಕ್ಷೆ ತಪ್ಪಲಿ ಅಂತ ಹೇಳ್ತಾ